ಸೊ 12:25 ಆಗಿದೆ. ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಸ್ಪೆಷಲ್ ಡೇಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಬ್ರ್ಯಾಂಡ್ ಏನಾದರೂ ರೆಕಗ್ನೈಸ್ ಆಗಬೇಕು, ರೀಚ್ ಆಗಬೇಕು, ಬ್ರ್ಯಾಂಡ್ಗಳಿಗೆ ತಿಳಿಸ್ಬೇಕು ಅಂತ ಅಂದರೆ ಮಾರ್ಕೆಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಬೈ ಎನಿಥಿಂಗ್ ಆರ್ ಸೆಲ್ ಎನಿಥಿಂಗ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನೀವೇನು ಇವತ್ತು V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ಬಂದಿದ್ದೀರಾ, ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ನ ಕಲ್ತ್ಕೋಬೇಕು, ನಿಮ್ದೇ ಆದಂತ ಒಂದು ಡ್ರೀಮ್ ನ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವೇನ್ ಲರ್ನ್ ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ ಪರ್ಸನಲ್ ಬ್ರ್ಯಾಂಡ್ ಎಷ್ಟು ಇಂಪಾರ್ಟೆಂಟ್. ಕೆಲವರು ನೀವು ಕಲ್ತಿದ ತಕ್ಷಣನೇ ನೀವು ಬ್ರ್ಯಾಂಡ್ ಮಾಡಕ್ ಆಗಲ್ಲ. ಸೊ ಬಿಫೋರ್ ನೀವೇನಾದ್ರೂ ಒಂದು ಕಂಪನಿ ಒಂದು ಬ್ರ್ಯಾಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ದೊಂದು ಪರ್ಸನಲ್ ಬ್ರ್ಯಾಂಡ್ ಅನ್ನೋದು ಇರಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮಗೆ ನೀವೇ ಬ್ರ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನ ನಂಬಿ ನಿಮ್ಮನ್ನ ನೋಡಿ ಬಿಸ್ನೆಸ್ ಕೊಡ್ತಾರೆ. ಫಸ್ಟ್ ಅದನ್ನ ಕಲ್ತ್ಕೋಬೇಕು. ಅದು ನಾವು ಮಾರ್ಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದಾದ್ಮೇಲೆ ಅವರು ನಿಮ್ ಬ್ರ್ಯಾಂಡ್ಗಳನ್ನ ಅಬ್ಸರ್ವ್ ಮಾಡ್ತಾರೆ, ಆ ಸರ್ವಿಸ್ ನ ತಗೊಂಡು ಕನ್ಸ್ಯೂಮ್ ಮಾಡ್ತಾರೆ. ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಗಳು ಇದ್ದಾರೆ, ರೈಟ್? ಅವ್ರು ಯಾರಾದ್ರೂ ಡೈರೆಕ್ಟ್ ಆಗಿ ಬ್ರ್ಯಾಂಡ್ ನ ಲಾಂಚ್ ಮಾಡ್ತಾ ಇದ್ದಾರಾ? ನೀವು ಅಬ್ಸರ್ವ್ ಮಾಡಿ, ಯಾರು ಕೂಡ ಡೈರೆಕ್ಟ್ ಲಾಂಚ್ ಮಾಡಿಲ್ಲ. ಕೆಲವರು ಲಾಂಚ್ ಮಾಡಿರೋರು ತುಂಬಾ ಫೇಲ್ಯೂರ್ ಆಗಿದ್ದಾರೆ. ಯಾಕೆ ಫೇಲ್ಯೂರ್ ಆಗಿದ್ದಾರೆ? ಮಾರ್ಕೆಟಿಂಗ್ ಇಂದ. ಸೊ ಇನ್ ಕೆಲವರು ಪರ್ಸನಲ್ ಬ್ರ್ಯಾಂಡ್ ನ ಡೆವಲಪ್ ಮಾಡ್ಕೊತಾ ಇದ್ದಾರೆ. 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಸಬ್ಸ್ಕ್ರೈಬರ್ಸ್ ನ ತಗೋತಾ ಇದ್ದಾರೆ, ಫಾಲೋವರ್ಸ್ ನ ತಗೋತಾ ಇದ್ದಾರೆ, ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಬ್ರ್ಯಾಂಡ್ ನ ಲಾಂಚ್ ಮಾಡ್ತಾರೆ. ಬ್ರ್ಯಾಂಡ್ ಲಾಂಚ್ ಮಾಡಿದಾಗ ಹಿಟ್ ಆಗ್ತಾರೆ. ಯಾಕೆ ಹಿಟ್ ಆಗ್ತಾರೆ? ಅವ್ರನ್ನ ಜನ ಬಿಲೀವ್ ಮಾಡಿರ್ತಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರಸ್ಟ್ ಮಾಡ್ತಾರೆ. ಹಾಗಾಗಿ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಲರ್ನಿಂಗ್ ಆದ್ಮೇಲೆ, ಲರ್ನಿಂಗ್ ಮಾಡೋ ಟೈಮಲ್ಲಿ ಡೈರೆಕ್ಟ್ ಈವೆಂಟ್ಸ್ ನ ಲಾಂಚ್ ಮಾಡಬಾರ್ದು, ಟ್ರಸ್ಟ್ ಬಿಲ್ಡ್ ಮಾಡ್ತಾ ಬರಬೇಕು. ಅದಾದ್ಮೇಲೆ ಈವೆಂಟ್ಸ್ ನ ನೀವು ಪ್ರೊಪ್ರೈಟರ್ಶಿಪ್ ಮಾಡ್ಬೇಕಾ, ಪಬ್ಲಿಕ್ ಪ್ರೈವೇಟ್ ಲಿಮಿಟೆಡ್ ಮಾಡ್ಬೇಕಾ, ಇದನ್ನ ಥಿಂಕ್ ಮಾಡಿ ಮಾಡ್ಬೇಕಾಗುತ್ತೆ. ಇವತ್ತು ನಿಮ್ಮನ್ನ ಪರ್ಸನಲ್ ಬ್ರ್ಯಾಂಡ್ ಮಾಡೋದಕ್ಕೆ ಒಂದು ಮಾರ್ಕೆಟಿಂಗ್ ಕಂಪನಿ ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾನು ಅವರೇ ಹ್ಯಾಂಡಲ್ ಮಾಡ್ತಾರೆ, ಪೋಸ್ಟರ್ ಡಿಸೈನ್ ಕ್ರಿಯೇಟ್ ಮಾಡ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ನಿಮ್ಮನ್ನ ಜನಕ್ಕೆ ರೀಚ್ ಔಟ್ ಮಾಡಿಸುವಂತ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿನ ಇನ್ವೈಟ್ ಮಾಡಿದೀವಿ. ಇವತ್ತು ಅವ್ರ ಜೊತೆ ನಮ್ ಅಗ್ರಿಮೆಂಟ್ ಆಗುತ್ತೆ. ಅದಾದ್ಮೇಲೆ ಎಷ್ಟು ತಿಂಗಳು ನಾವು ಸರ್ವಿಸಸ್ ತಗೊಂತೀವಿ, ಯಾವ ತರ ಕಾಸ್ಟ್ ಆಗುತ್ತೆ, ಮತ್ತೆ ರೂಲ್ಸ್ ಗಳು ಏನೇನಿರುತ್ತೆ ಅವ್ರ ಮಧ್ಯೆ ಮತ್ತೆ ನಮ್ಮ ಮಧ್ಯೆ ಅನ್ನೋದನ್ನೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಘಾ ಮೇಡಮ್. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಜೊತೆಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ನಾವು ಮತ್ತೆ ಮೇಘಾ ಮೇಡಮ್ B2B ವರ್ಕ್ ಮಾಡ್ತಾ ಇದೀವಿ. ಸೊ B2B2C, ನೀವು ಡೈರೆಕ್ಟ್ ಇವ್ರ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಮಾಡ್ಕೊಡಿ ಅಂದ್ರೆ ನೀವು ಡೈರೆಕ್ಟ್ ಕ್ಲೈಂಟ್ ಆಗೋಗ್ಬೇಕು. ಕ್ಲೈಂಟ್ಗೆ ಒಂದು ಪ್ರೈಸ್ ಇರುತ್ತೆ, ಇನ್ನೊಂದು B2B ವರ್ಕ್ ಮಾಡಿದ್ರೆ ಒಂದು ಪ್ರೈಸ್ ಇರುತ್ತೆ, B2B2C ಮಾಡಿದ್ರೆ ಒಂದು ಪ್ರೈಸ್ ಇರುತ್ತೆ. ಈಗ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ನಮ್ಮ ಹತ್ರ ಸ್ಟೂಡೆಂಟ್ ಇದ್ದಾರೆ. ಸೊ ನಾವು ಇವ್ರಿಗೆ ಅಪ್ರೋಚ್ ಮಾಡ್ತೀವಿ, ಇವ್ರು ನಮ್ಗೆ ಸರ್ವಿಸ್ ಕೊಡ್ತಾರೆ, ನಾವು ಇವರು ಸೇರಿ ನಿಮ್ಮಿಬ್ರಿಗೆ ಸರ್ವಿಸ್ ಕೊಡ್ತೀವಿ. ಒಂದ್ ಎಕ್ಸಾಂಪಲ್ ನಿಮ್ಗೆ ಯಾವ ತರ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ರೆ, ರೈಟ್ ಅಲ್ಲಿ ಬ್ಯಾಂಕ್ ಇದೆ, ಲೆಫ್ಟ್ ಅಲ್ಲಿ ಜನ ಇದ್ದಾರೆ, ಇವ್ರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ಫೋನ್ ಪೇ, ಗೂಗಲ್ ಪೇ ಹೇಗಿದೆ ಅದೇ ತರ ಇಲ್ಲಿ ಮಾರ್ಕೆಟಿಂಗ್ ಏಜೆನ್ಸಿ ಇದೆ, ಮಾರ್ಕೆಟಿಂಗ್ ಕಂಪನಿ ಇದೆ, ಇಲ್ಲಿ ನಮ್ಮ ಸ್ಟೂಡೆಂಟ್ ಪರ್ಸನಲ್ ಬ್ರ್ಯಾಂಡ್ ಇದೆ, ಇವ್ರ ಮಧ್ಯದಲ್ಲಿ V.9 ಬ್ರಿಡ್ಜ್ ಆಗಿರುತ್ತೆ. ಇವ್ರೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾನು ಆಕ್ಷನ್ ಮಾಡ್ಬೋದು ಇವ್ರ ಮೇಲೆ, ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೆಲ್ಲ ಆಕ್ಷನ್ ಮಾಡ್ಬೋದು. ನೀವಿಬ್ರು ಚೆನ್ನಾಗಿ ಸರ್ವಿಸ್ ನ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ವರ್ಕ್ ಮಾಡಿದ್ದೆ ಅಂದ್ರೆ ನಿಮ್ಮ ಕ್ಲೈಂಟ್ಗೆ ರೀಚ್ ಔಟ್ ಮಾಡಕ್ ಈಸಿ ಆಗುತ್ತೆ. ಕರೆಕ್ಟ್? ಎನಿ ಡೌಟ್? ಕ್ಲಾಸ್. ಸೊ ಇವಾಗ ಅಗ್ರಿಮೆಂಟ್ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ
ಅದಾದ್ಮೇಲೆ ನೆಕ್ಸ್ಟ್ ನಾವು ಅಗ್ರಿಮೆಂಟ್ ಮಾಡ್ಸಕ್ ಹೋಗ್ತೀವಿ. ಅಗ್ರಿಮೆಂಟ್ ಪ್ರೋಸೆಸ್ ಹೆಂಗಿದೆ ಅದನ್ನ ನಾವು ನೋಡೋಣ. ಎಸ್ ಮೇಡಮ್. So good afternoon everyone. I'm very happy that in collaboration ಆಗ್ತಾ ಇದೆ. We are going forward taking this forward. ಅದಕ್ಕಿಂತ ಮುಂಚೆ ನಾನು ಮೇಡಮ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಅಂದ್ರೆ ನೋಡಿ, ಹೆಣ್ಮಕ್ಳಿಗೆ ಎಷ್ಟು ಕನಸಿರುತ್ತೆ, ಅವ್ರದೇ ಆದಂಥದ್ದು ಒಂದು ಏನಾದ್ರೂ ಸ್ವಂತ ಮಾಡ್ಬೇಕನ್ನೋ ಒಂದು ಹುಚ್ಚುತನ ಇರುತ್ತೆ. ಅವ್ರಿಗೆ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮಗೂ ಕೂಡ ಮೇಡಮ್ ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ, ಅವ್ರ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾನು ರೆಕಗ್ನೈಸ್ ಮಾಡಿ, ಮೇಡಮ್ ಈ ಪ್ರಾಜೆಕ್ಟ್ ನ ಮಾಡಿ ಮೇಡಮ್, ನೀವು ಒಂದು 8ರಿಂದ 10 ಬ್ರ್ಯಾಂಡ್ ಕೊಡ್ತೀನಿ, ಪರ್ಸನಲ್ ಬ್ರ್ಯಾಂಡ್ ಅಂತ ಹೇಳಿದಾಗ ಅವರು ಥಿಂಕ್ ಮಾಡಿ ಒಂದು ಪ್ರಾಪರ್ ಆಗಿ ಒಂದು ಚೆಕ್ ಲಿಸ್ಟ್ ಮಾಡಿ ಏನೇನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಪ್ರೋಟೋಕಾಲ್ ಮಾಡಿ ನನಗೆ ಪ್ರೆಸೆಂಟೇಶನ್ ಕೊಟ್ಟರು. ತುಂಬಾ ಚೆನ್ನಾಗಿದೆ. ಅಂಡ್ ನೀವು ತುಂಬಾ ಚೆನ್ನಾಗಿ ಗ್ರೋ ಆಗಬೇಕು. ನಮ್ಮ ಇನ್ಸ್ಟಿಟ್ಯೂಟ್, ನಮ್ಮ ಕಂಪನಿಯಿಂದ ಎಷ್ಟು ಬೇಕು ಸಪೋರ್ಟ್ ನಾವು ನಿಮ್ಗೆ ಮಾಡಕ್ ರೆಡಿ ಇದೀವಿ. ನಿಮ್ ತರ ಎಷ್ಟೋ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆಲ್ಲರೂ ಕೂಡ ಒಂದು ಸ್ಫೂರ್ತಿಯಾಗಿ ಒಂದು ಸರ್ವಿಸಸ್ ನ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮನ್ನ ನಾನು ನಮ್ಮ V.9 Events India ಇನ್ಸ್ಟಿಟ್ಯೂಟ್ಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್. ಅದ್ರ ಜೊತೆಗೆ ಮೇಡಮ್ ಸ್ಪೆಷಲೈಸೇಷನ್ ಬಂದು ಆಡ್ಸೆನ್ಸ್ ಮಾಡ್ತಾರೆ, ಮತ್ತೆ ಕಂಪ್ಲೀಟ್ ಆಗಿ ಒಂದು ಪೇಜ್ ನ ಹೆಂಗ್ ಮೇಂಟೈನ್ ಮಾಡಬೇಕು ಫ್ರಮ್ ದಿ ಸ್ಕ್ರಾಚ್ ಇಂದಾನು ಕೂಡ. ಒಂದು ವಾಟ್ಸ್ಆಪ್ ಬಿಸ್ನೆಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ರಿಲೇಟೆಡ್ ಆಡ್ಸೆನ್ಸ್, ಲೀಡ್ ಜನರೇಷನ್, ಇದನ್ನೆಲ್ಲ ಮಾಡುವಂತ ಎಕ್ಸ್ಪರ್ಟ್ ಮೇಘಾ ಮೇಡಮ್. ಸೊ ಅವ್ರಿಗೆ ಈ ಪ್ರಾಜೆಕ್ಟ್ ಅನ್ನ ಕೊಡ್ತಾ ಇದೀವಿ. ಎಷ್ಟು ತಿಂಗಳು ಕೊಡ್ತೀವಿ, ಯಾವ ತರ ಇರುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಗೋ ಹೆಡ್ ಮ್ಯಾಮ್. Thank you, sir. Thank you for the support as well. Because and this is one ಹೊಸ ತರ ಪರ್ಸನಲ್ ಬ್ರ್ಯಾಂಡಿಂಗ್ ಇದೆ. ಸಿನ್ಸ್ ನಾವು ತುಂಬಾ ಇನ್ಫ್ಲುಯೆನ್ಸರ್ಸ್ಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇರೋರು ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ತಾನೆ ಇರ್ತೀವಿ. ದಿಸ್ ಇಸ್ ಲೈಕ್ ಸ್ಟೂಡೆಂಟ್ ಇದ್ದಾಗಿಂದಾನೆ ಕಲಿಯೋ ಸ್ಟೇಜ್ ಇಂದಾನೆ ವಿ ಆರ್ ಸ್ಟಾರ್ಟಿಂಗ್ ಅ ಪರ್ಸನಲ್ ಬ್ರ್ಯಾಂಡಿಂಗ್. ಅಂಡ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೌ ಟು ಟೇಕ್ ಇಟ್ ಫಾರ್ವರ್ಡ್. ಮುಂದೆ ನೀವು ಆಂಟರ್ಪ್ರಿನರ್ಸ್ ಆದರೆ ನಿಮಗೆ ಯಾವ್ಯಾವ ಥರ ಸರ್ವಿಸಸ್ ತಗೊಳ್ಬೋದು ಅಂತ ಇವಾಗಿಂದ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಇಟ್ ಈಸ್ ಅ ಗುಡ್ ಇನಿಷಿಯೇಟಿವ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಅದಾದಮೇಲೆ ಒಂದು ಅಗ್ರಿಮೆಂಟ್ ಅಂತ ಏನಿದೆ, ಐ ಜಸ್ಟ್ ರೀಡ್ ಥ್ರೂ ಇಟ್. ನಾನು ಎಲ್ಲ ಪಾಯಿಂಟ್ಸ್ನು ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ಬೈ ದ ಎಂಡ್ ನಾನು ಏನೇ ಡೌಟ್ಸ್ ಇದ್ರೆ ವಿಲ್ ಟಾಕ್ ಆನ್ ದ್ಯಾಟ್ ಅಂಡ್ ಡಿಸ್ಕಸ್. ಆಮೇಲೆ ಇನ್ನೊಂದು ಏನ್ ಮಾಡೋಣ, ಇವಾಗ ಅಗ್ರಿಮೆಂಟ್ ಏನಿದೆ ಇಂಗ್ಲಿಷಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಪಾಯಿಂಟ್ ವೈಸೇ ಹೋಗೋಣ. ಒಂದೇ ಸರಿ ಇವಾಗ ಒಂದು 10-15 ಪಾಯಿಂಟ್ ಇತ್ತು ಅಂದ್ರೆ ಎಂಡಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಏನ್ ಕೇಳಬೇಕು ಬೇಡ ಅಂತ. ಒಂದೊಂದೇ ಪಾಯಿಂಟ್ ಹೋಗ್ಲಿ, ಮತ್ತೆ ಕೇಳೋಣ. ಓಕೆ. ಸರ್ವಿಸಸ್ ಎಲ್ಲ ಒಂದ್ಸರಿ ನಾನು ಹೇಳ್ತೀನಿ, ಲೇಟರ್ ಓಕೆ. So marketing service agreement. This agreement is made and entered on 17th October by and between. So Praviti Solutions, this is our registered office and having its registered office at Ampinagar, Bangalore, represented by Meghna Jagannath, hereinafter referred to as service provider, and V.9 India Events India Institute, an educational institute offering event management courses, having its office at the current location, represented by Mr. Arun Kumar, hereinafter referred to as a collaborator. And for example, I have taken your name, so idu ellaru separate individual age barutte agreement. And Mrs. Meghna GN, hereinafter referred to as client. So both parties agree to the following terms and conditions. So we will be as a service provider, and in the V.9 India Institute will be as a collaborator between us. And ivaga ನಿಮ್ಮ personal branding ಆಗಿರುತ್ತೆ, you will be referred to as client. So the scope of work. The service provider agrees to provide social media management and marketing services for 8 personal branding accounts enrolled in the event management course at V.9 India Institute. The scope of work for each personal account will be WhatsApp marketing, so WhatsApp business account setup and complete optimization. Then Instagram management and marketing. So there, complete account management, which includes everything, like profile picture in the YouTube, bio, highlights, whatever. One time now optimize marketing, so it will be everything will be included. Then daily posting of one static post and one time. So which again includes everything, detailed description, hashtag,
ಆಗಬೇಕು ಆ್ಯಂಡ್ ಎನಿ enquiries ಬಂದರೆ I have to get into like I have to connect with you people. So ಇದೆಲ್ಲಾನು engagement and specialty courses. Then YouTube management, the whole channel setup will be done. Optimization, which includes all the descriptions, links, so this social media links to YouTube, everything will be done. And there also everyday shorts, same reels in other shorts will be uploaded. And depending on the content we will get, sessions depending on that content, long format videos that will also be edited and posted. Then community course and special day course will be. Then strategy and consultation. ಇದನ್ನ ನಾನು ಆಮೇಲೆ ಹೇಳ್ತೀನಿ. ಈ ಸರ್ವಿಸಸ್ ಅಲ್ಲಿ ಎನಿ ಡೌಟ್ಸ್ ಇಲ್ಲ, ಎನಿಥಿಂಗ್ ಕ್ಲಾರಿಟಿ ಬೇಕು ಅಂದ್ರೆ ಇವಾಗ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕೇಳಿ. ಕನ್ನಡ ಅಂದ್ರೆ ಅವ್ರು ಏನು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಿದ ಅದನ್ನೇ ಸರ್. ಈಗ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಅಂತ ವಾಟ್ಸಪ್ ಏನು ಕಂಪ್ಲೀಟ್ ಆಗಿ ನಿಮ್ಗೆ ಸೆಟಪ್ ಮಾಡಬೇಕು ಮಾಡ್ಕೊಡ್ತಾರೆ. ನಿಮ್ಗೆ ಪಾಪಪ್ ಮೆಸೇಜ್ ಬರೋದು ಮಾಡ್ಕೊಡ್ತಾರೆ. ನಿಮ್ಗೆ ಯಾವ್ದು ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ ಯಾವ್ದು ಬೇಕು ಅದನ್ನ ಮಾಡ್ಕೊಡ್ತಾರೆ. ಜಸ್ಟ್ ಬೇರೆ ಯಾರಾದ್ರೂ ಗೊತ್ತಿದ್ದು ಜಸ್ಟ್ ನಿಮ್ಗೆ ಮೆಸೇಜ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮಾಡಿದ್ರೆ ಒಂದು ಪಾಪಪ್ ಮೆಸೇಜ್ ಹೋಗುತ್ತೆ, ಅದನ್ನ ಮಾಡ್ತಾರೆ. ಅದನ್ನೇ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾರೆ. ನಿಮ್ ಕಾಮೆಂಟ್ಗೂ ರಿಪ್ಲೈ ಮಾಡುವಂಥದ್ದು ಮಾಡ್ತಾರೆ. ಜಸ್ಟ್ ನಿಮ್ಗೆ ಎಂಕ್ವೈರಿ ಬರುತ್ತೆ ನೋಡಿ ಕ್ಲೈಂಟ್ ಇಂದ, ಸರ್ ನಾನು ಈ ಪೋಸ್ಟ್ ನೋಡಿದೆ ನನಗೆ ಇಷ್ಟ ಆಯ್ತು, ಒಂದು ಬರ್ಡೇ ಮಾಡ್ಕೊಡಕ್ಕಾಗುತ್ತೆ, ಒಂದು ವೆಡ್ಡಿಂಗ್ ಆಗುತ್ತೆ ಅಂತ ನಿಮ್ ನಂಬರ್ ಕೊಡ್ತಾರೆ. ನೀವು ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ರಿಕ್ವೈರ್ಮೆಂಟ್ ತಗೋಬೇಕು ಆ ತರ. ಸೊ ಇದರಲ್ಲಿ 4 ಪ್ಲಾಟ್ಫಾರ್ಮ್ ಹೇಳಿದ್ದಾರೆ. ಒಂದು ವಾಟ್ಸಪ್ ಬಿಸ್ನೆಸ್, ಒಂದು ಇನ್ಸ್ಟಾಗ್ರಾಮ್, ಒಂದು ಫೇಸ್ಬುಕ್, ಒಂದು ಯೂಟ್ಯೂಬ್. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಒಂದು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಕವರ್ ಪೇಜ್ ಇರುತ್ತಲ್ಲ, ಫೇಸ್ಬುಕ್ ಕವರ್ ಪೇಜ್ ಇರುತ್ತಲ್ಲ, ಅದನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಯೂಟ್ಯೂಬ್ ಅಲ್ಲಿ ಒಂದು ಅಬೌಟಸ್ ಹಾಕಬೇಕು ನಿಮ್ ಬಗ್ಗೆ, ಅದನ್ನು ಕ್ರಿಯೇಟ್ ಮಾಡ್ತಾರೆ. Only one more one ಈಗ ಅಕಸ್ಮಾತ್ ನನಗೆ ಒಂದಿನ ಸ್ಪೆಷಲ್ ಮೂಮೆಂಟ್ ಇರುತ್ತೆ, ನಾವು ಎರಡು ಕೋರ್ಸ್ ನಮಗೆ ಎಕ್ಸ್ಟೆಂಡ್ ಇಲ್ಲ ಎಕ್ಸ್ಟ್ರಾ ಅದು ಲೈಕ್ ಒನ್ ಕೋರ್ಸ್ ಮತ್ತು ಒನ್ ಡಿಪೆಂಡಿಂಗ್ ಆನ್ ನೀವು ಕಂಟೆಂಟ್ ಕೊಟ್ಟಿರ್ತೀರ. ಸೊ ಅದ್ರ ಪ್ರಕಾರನೇ ಹೋಗುತ್ತೆ. ಇದು ಬೈ ಡಿಫಾಲ್ಟ್ ಸ್ಟ್ರಾಟಜಿ ನಾವೇನು ಪ್ಲಾನ್ ಮಾಡಿರೋದು. ಅದು ಬಿಟ್ಟು ಓಕೆ ಸೆಷನ್ಸ್ ಇಲ್ಲೇನಾದರೂ ಈವೆಂಟ್ಸ್ ಆಯಿತು, ಸಡನ್ ಆಗಿ ಏನೋ ಪೋಸ್ಟ್ ಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಪೋಸ್ಟ್, ಬಟ್ ಅದೇ ಅದು ಪ್ರಾಪರ್ ಎಡಿಟಿಂಗ್ ಅದೆಲ್ಲ ಆಗಿ ಪೋಸ್ಟ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಇಟ್ಸ್ ನಾಟ್ ಲೈಕ್ ನೀವು ತುಂಬ ಒಂದೇ ದಿನ ಎಲ್ಲ ಕಂಟೆಂಟ್ ಹಾಕೋದು ಇಟ್ಸ್ ನಾಟ್ ಗುಡ್ ಅಂತ ಅಷ್ಟೇ. ಅಂಡ್ ಇನ್ನೊಂದೇನಂದ್ರೆ ಈಗ ಎಕ್ಸಾಂಪಲ್ ನಿಮ್ದು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ 2 ಪೋಸ್ಟ್ ಹೋಗೇ ಹೋಗುತ್ತೆ, ಒಂದು ವಿಡಿಯೋ ಒಂದು ಪೋಸ್ಟ್ ಹೋಗೇ ಹೋಗುತ್ತೆ. ಮತ್ತೆ ಸ್ಪೆಷಲ್ ಆಗಿ ನಾವು ವಿ.ನೆಟ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇಂದ ಶೂಟ್ ಮಾಡಿ ಎಡಿಟ್ ಮಾಡ್ತೀವಲ್ಲ, ನಮ್ ಇನ್ನೊಂದು ಇದೆಯಲ್ಲ ಅದು ಕೂಡ ಇವ್ರು ಕೊಡ್ತೀವಿ. ಅವಾಗ 3 ವಿಡಿಯೋ ಆಗುತ್ತೆ. ಅವಾಗ ಫೋಟೋಸ್ ಏನಾದ್ರು ಕೊಟ್ರೆ 4 ಆಗುತ್ತೆ. ಮತ್ತೆ ಸ್ಪೆಷಲ್ ಏನಾದ್ರು ಹಬ್ಬ ಬಂತು, ಇವಾಗ ದೀಪಾವಳಿ ಬರ್ತಾ ಇದೆ, ಅದಕ್ಕೆ ಅಂತಾನೆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಅವಾಗ ಒಂದು 5 ಆಗ್ಬಿಡುತ್ತೆ ಒಂದೇ ದಿನ ಪೋಸ್ಟ್ ಆ ತರ. ಸೊ ಅದಕ್ಕೇನು ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಇರೋದಿಲ್ಲ, ಇದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾನು ಆ ಕಾಸ್ಟಿಂಗ್ ವೈಸ್ ಕೂಡ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಬರುತ್ತೇನೆ. ಇವಾಗ ಈ ವಿ.9 ಈವೆಂಟ್ಸ್ ಅಲ್ಲಿ ಕೆಲವೊಂದು ಮಾಡಿರ್ತೀವಿ, ಅದು ಕೊಲ್ಯಾಬ್ ಆಗುತ್ತೆ, ಟ್ಯಾಗ್ ಆಗುತ್ತೆ, ನಿಮಗೆ ನಿಮ್ಮ ಪ್ರೊಫೈಲಲ್ಲಿ ಬಂದೇ ಬರುತ್ತೆ. ಸೊ ಅಗೇನ್ ಸೇಮ್ ಕಂಟೆಂಟ್ನ ಮತ್ತೆ ಪೋಸ್ಟ್ ಮಾಡೋ ನೆಸೆಸರಿ ಇರಲ್ಲ. ಇಫ್ ಎಟ್ ಆಲ್ ಅಂತ ಏನಾದರೂ ನೀವು ಬೇರೆ ಎಲ್ಲೋ ಇವೆಂಟ್ ಮಾಡಿ ಮಾಡ್ತಾ ಇದ್ರೆ ವಿ ಕ್ಯಾನ್ ಟಾಕ್ ಅಬೌಟ್ ದಟ್ ಅಂಡ್ strategy and consultation. ಇದು 2 individual consultation sessions per student for each 1 month will be covered ಅಂತ ಇದೆ. ಇದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಎವ್ರಿ ಮಂತ್ ನಾವು ಒಬ್ಬೊಬ್ಬರಿಗೆ 1-on-1 there will be consultation session. ನಾನು ಒಬ್ಬೊಬ್ಬರಿಗೆ ಐ ಜಸ್ಟ್ ಮೇಕ್ ಅ ಸ್ಕೆಡ್ಯೂಲ್ ಥರ ಈ ಟೈಮ್ಗೆ ಇರುತ್ತೆ ಅಂತ. ವಿ ಕ್ಯಾನ್ ಸೆಟ್ 1-on-1 ಆ್ಯಂಡ್ ಟಾಕ್ ವಾಟ್ ಈಸ್ ಹ್ಯಾಪನಿಂಗ್, ಅದು ಅನಾಲಿಟಿಕ್ಸ್ ಏನಾಗ್ತದೆ, ಪರ್ಫಾರ್ಮೆನ್ಸ್ ಹೆಂಗೆ ಹೋಗ್ತದೆ, ಅಥವಾ ಇನ್ನೂ ಏನಾದರೂ ಬೇರೆ ಹೊಸ ಸ್ಟ್ರಾಟಜಿ ಹಾಕಬೇಕಾ, ಅಥವಾ ನೀವು ಏನೋ ಎಲ್ಲೋ ನೋಡಿರ್ತೀರ ಇದನ್ನು ಮಾಡ್ಬೋದು ಅನ್ನೋದು ನಿಮಗೂ ತಲೆಯಲ್ಲಿರಲ್ಲ. ಈ ಥರ ಲಾಟ್ ಆಫ್ ಕ್ವೆಶನ್ಸ್ ಏನಿರುತ್ತೆ. 15 days once we'll have each 1-on-1 sessions. So per month it will be 2 sessions
ವೀಕ್ಲಿ ಒನ್ಸ್ ಮಾಡಿದಾಗ ನಮಗೇನು ಅನಾಲಿಟಿಕ್ಸ್ ಇರಲ್ಲ. ನೀವು ವೀಕ್ಲಿ ಒನ್ಸ್ ಪೋಸ್ಟ್ ಮಾಡಿರ್ತೀರ, ನಿಮಗೆ ಅಷ್ಟು ಅನಾಲಿಟಿಕ್ಸ್ ಪರ್ಫಾರ್ಮೆನ್ಸ್ ನಮಗೆ ಪೇಜಲ್ಲಿ ಅಷ್ಟು ಕಾಣಿಸಿರಲ್ಲ, ವೀಕ್ಲಿ ಚೇಂಜಸ್. ಸೊ ನಾನು ಎವ್ರಿ ವೀಕ್ ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ. ಸೊ ಇಟ್ ಇಸ್ ಬೆಟರ್ ಇಟ್ ಇಸ್ ಲೈಕ್ 15 days ವಿಂಡೋ. ಸೊ ಇದಕ್ಕೆ ನಮ್ಗೆ ಒಂದಷ್ಟು ಕಂಟೆಂಟ್ ಸಿಕ್ಕಿರುತ್ತೆ, ಅನಾಲಿಟಿಕ್ಸ್ ಸಿಕ್ಕಿರುತ್ತೆ, ದೆನ್ ವಿ ಕ್ಯಾನ್ ವರ್ಕ್ ಆನ್ ದಟ್. ಕರೆಕ್ಟ್. ನಾನು ಹಾಗೆ ಅನ್ಕೊಂಡೆ ವೀಕ್ಲಿ ಕೊಟ್ಟರೆ ಬೆಟರ್ ಅಂತ, ಬಟ್ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದಾಗ ಅನಿಸ್ತು. ಸೊ ನಾವು ಬಿಡಿ ಡೈಲಿ ನೋಡ್ತಾ ಇರ್ತೀವಿ ಏನು ಹೇಗೆ ಅಂತ, ಬಟ್ ನಿಮಗೆ ಒಂದು 15 days ಒಂದ್ಸಲಿ ನೀಟಾಗಿ ಬರುತ್ತೆ, ಚೇಂಜಸ್ ಇದು ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ರೀಲ್ಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಎಂಡ್ ಸ್ಕ್ರೀನ್ ಹೇಗೆ ಬರಬೇಕು ಅನ್ನೋದು ಕ್ರಿಯೇಟ್ ಮಾಡ್ತೀವಿ. ಫಸ್ಟ್ ನಾವು ಕುತ್ಕೊಳ್ತೀವಿ, ಕಂಪನಿನೂ ಮತ್ತೆ ಇನ್ಸ್ಟಿಟ್ಯೂಟು ಏನೇನು ಬೇಕು ಬೇಡ, ಮತ್ತೆ ನಿಮ್ಮನ್ನು ಕೂರಿಸ್ಕೊಂತೀವಿ. ಕವರ್ ಪೇಜ್ ಹೇಗಿರಬೇಕು, DP ಹೇಗಿರಬೇಕು, ಇದು ಕರೆಕ್ಟಾ ರೈಟಾ, ಮತ್ತೆ ನಿಮ್ಮ ಬಯೋದಲ್ಲಿ ನೀವು ಬರೆದಾಗ ಹೇಗಿರಬೇಕು, ಅದಾದ್ಮೇಲೆ ನಿಮ್ಮ ಡಿಸ್ಕ್ರಿಪ್ಷನ್ ಹೇಗಿರಬೇಕು, ಕಾಲ್ ಬಟನ್ ಹೇಗಿರಬೇಕು, ಇದನ್ನೆಲ್ಲ ನಿಮ್ಮ ಹತ್ರ ನಾವು ಡಿಸ್ಕಷನ್ ಮಾಡಿ ಅಪ್ರೂವ್ ಮಾಡ್ತೀವಿ. ಎನಿ ಡೌಟ್? ಮೇಡಮ್, ಇವಾಗ ಕಂಪ್ಲೀಟ್ ಅಗ್ರಿಮೆಂಟ್ ಆಗ್ತಾ ಇದೆ, ಇನ್ಸ್ಟಿಟ್ಯೂಟ್ ಇಂಥದ್ದು ಪೋಸ್ಟಿಂಗ್ಸ್ ಅಷ್ಟೇ ಇಲ್ಲ. ಈಗ ಅಕಸ್ಮಾತ್ ಬೈ ಮಿಸ್ಟೇಕ್ ನಮ್ಗೆ ಹೀಗಾಗಿ ಈಗ ಕರಿಯೋ ಟೈಮಲ್ಲಿ ನಾವು ಯಾವುದೋ ಒಂದು ಈವೆಂಟ್ ಮಾಡ್ತೀವಿ, ಅದೊಂದು ಚಿಕ್ಕದು ಈವೆಂಟ್ ಆಗಿರುತ್ತೆ, ಬರೀ ಒಂದು 5,000 4,000 ಇದಕ್ಕೆ ಮಾಡಿರ್ತೀವಿ. ಈಗ ಸದ್ದು ನಾವು ಸಪೋರ್ಟಿಂಗ್ ಇರೋದ್ರೆ ಬಟ್ ಗೈಡೆನ್ಸ್ ತೊಗೊಳ್ಬೇಕು, ಬಟ್ ಅವ್ರಿಗೆ ಇವ್ರಿಗೆ ಕರ್ಕೊಂಡು ಹೋಗ್ತಾರೆ. ಪರ್ಸ್ನಲ್ ಆಗಿ ಅದು ಫೋಟೋಸ್ ಇರುತ್ತೆ, ಅದನ್ನು ನೀವು ಇದೇ ಇದ್ರಲ್ಲೇ ಆಗ್ತದೆ. ಇವಾಗ ಎಲ್ಲಿಗೆ ನೀವು ಡೈಲಿ ಕಂಟೆಂಟ್ ಕಳಿಸ್ತಾ ಇರ್ತೀವಿ, ಸೊ ಆ ಕಂಟೆಂಟ್ ಕಳಿಸೋದ್ರಲ್ಲಿ ಮುಂಚೆನೂ ಕಳಿಸಿಲ್ಲ, ವಿ ಕ್ಯಾನ್ ಪ್ಲಾನ್ ದಟ್. ಬಟ್ ಒನ್ ಏನಂದರೆ ಎವ್ರಿಥಿಂಗ್ ರಿಲೇಟೆಡ್ ಟು ಯೋರ್ ಕರಿಯರ್ ಈವೆಂಟ್ಸ್. ಅವ್ರು ಏನಂದ್ರೆ ಇವಾಗ ಔಟ್ ಸೈಡ್ ಒಂದು ಇವೆಂಟ್ ಮಾಡ್ತಾರಲ್ವಾ, ಅದನ್ನು ವಿಡಿಯೋ ಮತ್ತೆ ಪೋಸ್ಟರ್ ಕ್ರಿಯೇಟ್ ಮಾಡಿದ್ರೆ ಅದೇನಾದ್ರೂ ಇನ್ಕ್ಲೂಡ್ ಆಗಿರುತ್ತಾ, ಅದಕ್ಕೇನಾದ್ರೂ ಎಕ್ಸ್ಟ್ರಾ ಕಾಸ್ಟ್ ಅಂತ. ಕಾಸ್ಟ್ ಬಗ್ಗೆ ಏನಿರಲ್ಲ, ಎಲ್ಲಾನು ನಾವು ಟೇಕ್ ಕೇರ್ ಮಾಡ್ತಾ ಇದೀವಿ. ಇವಾಗ ನಿಮ್ಮ ಹತ್ರ ಒಂದು ಬಜೆಟ್ ಮಾತಾಡಿದ್ವಿ, ಕರೆಕ್ಟ್? ಆ ಬಜೆಟ್ ಇವಾಗ ನೀವು ಹೇಳ್ತಾರೆ ಅದು ನೆಕ್ಸ್ಟ್ ಲೆವೆಲ್ ಇದೆ, ಅದನ್ನ ನಾನು ಟೇಕ್ ಕೇರ್ ಮಾಡ್ತೀನಿ. ಬಿಕಾಸ್ ನಿಮ್ ಗ್ರೋತ್ ನಾನು ನೋಡ್ಬೇಕು ಅಂತ. ಮತ್ತೆ ನೀವು ಹೊರಗಡೆ ಇವೆಂಟ್ ಮಾಡೋದನ್ನು ಪೋಸ್ಟರ್ಸ್ ವಿಡಿಯೋಸ್ ಹಾಕ್ಬೇಕು ಅಂದ್ರೆ ಮಾಡ್ಸೋಣ, ಅದು ಮಾಡಿಸಿ, ಅದು ನಿಮ್ಗೆ ಗ್ರೋತ್ ಆಗುತ್ತೆ. ಅದು ನಾನು ಟೇಕ್ ಕೇರ್ ಮಾಡ್ತೀನಿ, ಅವ್ರು ಹೇಳ್ತೀನಿ. ಏನಂದ್ರೆ ಕಂಟೆಂಟ್ ನಮಗೆ ಒಂದು ಸ್ವಲ್ಪ ಮುಂಚೆ ಕೊಡ್ತಾರೆ, ಎವ್ರಿಥಿಂಗ್ ವಿಲ್ ಬಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಇವಾಗ ಕೊಟ್ಟು ಇವಾಗ ಪೋಸ್ಟ್ ಆಗಬೇಕಿರುತ್ತೆ ಅಂದಾಗ ಸ್ವಲ್ಪ ಅಲ್ಲಿ ಕ್ಲಮ್ಸಿ ಆಗುತ್ತೆ ಅಷ್ಟೇ. ಅಂಡ್ ಮೇಡಮ್, ಇನ್ನೊಂದು ಸಂಡೇ ಇವಾಗ ಇವೆಂಟ್ ಇದೆ ಅಂತ ಅಂದ್ರೆ ನಿಮ್ಗೆ ಫ್ರೈಡೇ ಇನ್ಫಾರ್ಮ್ ಮಾಡ್ತಾರೆ, ಗೊತ್ತಾಗ್ಬಿಡುತ್ತಲ್ಲ. ಇನ್ನೊಂದು ಏನಂದ್ರೆ ಇವತ್ತೇ ಬಂದಿದ್ದೀವಿ ಈ ಕ್ಲಾಸ್, ಈವ್ನಿಂಗ್ ಇವೆಂಟ್ ಇದೆ, ಅದು ಸಡನ್ ಆಗಿ ಹೇಳಕ್ಕಾಗಲ್ಲ. ಅದನ್ನ ಇವತ್ತಿನ ಏನಿದೆ ಪೋಸ್ಟ್ ಮಾಡ್ಬಿಡೋಣ, ಅದನ್ನ ಒನ್ ಡೇ ಆಫ್ಟರ್ ತರ ಮಾಡ್ಕೊಳ್ತೀವಿ, ಬಟ್ ಫೈನಲಿ ಅದು ಅಪ್ಲೋಡ್ ಆಗೋ ತರ ಮಾಡೋಣ. ಅದೇ ಈಗ ಸಂಡೇ ಇತ್ತು ಅಂತಂದ್ರೆ ಸಂಡೇ ನಾನು ಮುಗಿಸ್ಕೊಂಡು ನಾನು ನಿಮಗೆ ಈಗ ಕಂಪ್ಲೀಟ್ ಇನ್ಪುಟ್ ಕೊಡ್ತೀನಿ. ಮಂಡೇ ಒಂದು ದಿವಸ ಗ್ಯಾಪ್ ಇದ್ರು ನಾವು ಕರೆಕ್ಟ್. ಅದೇ ಎಲ್ಲರಿಗೂ 15 daysಗೆ ಅಥವಾ 1 monthಗೆ ನಿಮಗೆ ಕ್ಯಾಲೆಂಡರ್ ಅಂತ ಸಿಗುತ್ತೆ, ಎಕ್ಸೆಲ್ ಶೀಟ್ ಇರುತ್ತೆ. ಇವತ್ತು ಈ ಪೋಸ್ಟ್ ಹೋಗ್ತಾ ಇದೆ, ಇವತ್ತು ಈ ರೀಲ್ ಹೋಗ್ತಾ ಇದೆ. ಸೊ ಇಫ್ ಅಟ್ ಆಲ್ ಈವೆಂಟ್ ಇತ್ತು, ಇವಾಗ ಸಂಡೇ ಇತ್ತು ಅಂತ ಆ ಡೇ ಎಕ್ಸೆಲ್ ಶೀಟ್ ಇರುತ್ತೆ, ನಿಮಗೆ ಮೆನ್ಷನ್ ಇವತ್ತು ಈವೆಂಟ್ ಇದೆ. ಸೊ ನಾನು ಆ ವೀಡಿಯೋನ ಅವತ್ತು ಪ್ಲಾನ್ ಮಾಡ್ತೀನಿ. ಎವ್ರಿಥಿಂಗ್ ಎವ್ರಿವನ್ ವಿಲ್ ಹ್ಯಾವ್ ಅ ಸ್ಕೆಡ್ಯೂಲ್ ಇದೆ. ಸೊ ಅದನ್ನು ನಿಮಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ. ಆಮೇಲೆ ಎಲ್ಲದೂ ಸ್ಟೇಟಸ್ ಇರುತ್ತೆ, ಪೋಸ್ಟ್ ಮಾಡ್ಕೊಂಡು ಏನಾಗ್ತದೆ ಎಲ್ಲ. ಕರೆಕ್ಟ್. ಎನಿ ಡೌಟ್? ನೆಕ್ಸ್ಟ್ ಸ್ಟೂಡೆಂಟ್ ಟು ಶೋ. Okay. Deliverables, content creation, designing, editing, and publishing across all the platforms. It's and monthly performance reports, video visibility. So every month you will the reports. Around duration of agreement, the agreement shall commence from 17th October today and remain till 16th of Jan 2026. That is total of 3 months duration. 3 months agreement minimum. ನಿಮ್ದು 2.5 month ಇರೋದು ಕೋರ್ಸ್. ಸೊ 15 days ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ನೀಟಾಗಿ ಅನಲೈಸ್ ಮಾಡಿ. ಅದಾದ್ಮೇಲೆ 3 month ಆದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದ್ರೆ ಅದನ್ನ ನೀವು ಹ್ಯಾಂಡ್ ಓವರ್ ತಗೊಂತೀರಾ. ನಿಮ್ಮೆಲ್ಲ ಪಾಸ್ವರ್ಡ್ ಆಗಲಿ ಮತ್ತೊಂದಾಗ್ಲಿ ನಿಮಗೂ ಗೊತ್ತಿರುತ್ತೆ, ಇವ್ರಿಗೂ ಗೊತ್ತಿರುತ್ತೆ. ಅದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಾದ್ಮೇಲೆ ನೀವು ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಂಡು ನೀವು ವರ್ಕ್ ಸ್ಟಾರ್ಟ್ ಮಾಡಿ. ಎಸ್, ಎಲ್ಲ ಹೇಳ್ಬೇಕು, ನೋ ಹೇಳಿ ಎಲ್ಲಾನು. ಸರಿ, ಈಗ 3 months ಆದ್ಮೇಲೆ ಹಾ. ನಾನು ಕಂಟಿನ್ಯೂ ಮಾಡ್ತೀನಿ.
ಕೊಲಾಬ್ರೇಷನ್ ನಿಮ್ದು ನಮ್ದು 3 ಜನ ಇರುತ್ತಲ್ಲ, ಹಾ. ಐ ಕ್ಯಾನ್ ರಿವ್ಯೂ. ಯಾರು ನನ್ನನ್ನ ನೀವು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಬೇಡಿ ಅನ್ನೋದು ಕಾರಣ ಏನು ಅಂದ್ರೆ ನಿಮ್ ಕಾಸ್ಟಿಂಗ್ ಅವ್ರು ಡೈರೆಕ್ಟ್ ಕೊಟ್ಬಿಡ್ತಾರೆ. ಈಗ ಈ ಕಾಸ್ಟಿಂಗ್ ಇವಾಗ ಒಂದು ಕೊಡ್ತಾರಲ್ಲ, ನಿಮ್ಗೆ ಆ ಡೈರೆಕ್ಟ್ ಕೊಟ್ಟಾಗ ಎಕ್ಸಾಂಪಲ್ ನನ್ಗೆ ಇವರು ಒಂದು 30,000 ಕೊಡ್ತಾ ಇರ್ತಾರೆ ಅನ್ಕೊಳ್ಳಿ, ಯಾವುದು B2B ಕಾಸ್ಟ್, ಒಂದು ರ್ಯಾಪೋ ಬಿಲ್ಡ್ ಆಗಿರೋದು. ನಿಮ್ಗೆ ನೀವು ಡೈರೆಕ್ಟ್ ನಿಮ್ಗೆ 50,000 ಚಾರ್ಜ್ ಮಾಡ್ತಾರೆ, ನೋ ಪ್ರಾಬ್ಲಮ್, ನಾನು ಔಟ್ ಆಗ್ತೀನಿ. ಅದು ನಿಮ್ಮ ಇಷ್ಟ, ರಿಮೂವ್ ಮಾಡ್ಬೋದು. Next. So, commercials. The total project cost of 2,32,000 will be paid by the V.9 India Institute to the service provider, that is Private Solutions, for the month of 3 months duration. And payment terms will be 50% in advance, that is 17th October, and 50% balance will be made after 30 days, that is 15th of November. ಓಕೆ. ಸೊ ಇದು ನೋಡಿ, ಇವಾಗ ನಮ್ಮ ಟೋಟಲ್ ಕಾಸ್ಟ್ ಬಂದು 2,32,000 ನಾನು ಇವ್ರು ಪೇ ಮಾಡ್ತಾ ಇದ್ದೀನಿ ಫಾರ್ 3 months ಫಾರ್ 8 ಪರ್ಸನಲ್ ಬ್ರ್ಯಾಂಡಿಂಗ್. ಸೊ ಇವ್ರು ಇನ್ನ ಜಾಸ್ತಿ ಕೋಟ್ ಮಾಡಿದ್ರು, ನಾನು B2B ಕಾಸ್ಟ್ ಅಂತ ಹೇಳಿದ್ದೀನಿ. ಅದಾದ್ಮೇಲೆ ನಿಮ್ಗೆ ನಿಮ್ ಕಾಸ್ಟ್ ಏನಿದೆ ಅದು ಮಿನಿಮಮ್ ಕಾಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅದು. ಸೊ ಇವಾಗ ನಾವು 50% ಏನ್ ಪೇ ಮಾಡ್ತಾ ಇದೀವಿ, 1,16,000. 1,16,000 ಇವತ್ತು ಅಗ್ರಿಮೆಂಟ್ ದಿನ ಮಾಡ್ತಾ ಇದೀವಿ. ಇನ್ನೊಂದು 30 days ಟೈಮ್ ತಗೊಂಡು ನಾನು ಮತ್ತೆ ಅವ್ರಿಗೆ 1,16,000 ಪೇ ಮಾಡ್ತೀವಿ. ಓಕೆ. ಸೊ ಇದು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ, ಈಗ ನೀವು ಡೈರೆಕ್ಟ್ ಕ್ಲೈಂಟ್ ಬಂದಿದ್ದೀರಾ ಅಂದ್ರೆ ಇವ್ರ ಸ್ಟ್ರೆಂತ್ ಏನು, ಯಾವ ತರ ವರ್ಕ್ ಮಾಡ್ತಾರೆ, ಮತ್ತೆ ಪೇಮೆಂಟ್ ಮಾಡ್ಕೊಂಡು ನಿಮ್ಗೆ ಡಿಲೇ ವರ್ಕ್ ಮಾಡಿದ್ರೆ ಏನ್ ಮಾಡ್ತೀರಾ, ಅದಕ್ಕಾಗಿನೇ V.9 ಇವೆಂಟ್ಸ್ ಸೆಂಟರ್ ಅಲ್ಲಿ ಇದೆ ಒಂದು ಬ್ರಿಡ್ಜ್ ತರ. ನೀವು ನಮಗೂ ಆನ್ಸರ್ ಮಾಡ್ಬೋದು, ಏನು ಸರ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಚೇಂಜಸ್ ಈ ತರ ಬೇಕು ಈ ತರ ಬೇಕು ಅಂದಾಗ ನಾವು ಇವ್ರಿಗೆ ಹೇಳ್ತೀವಿ. ಸೊ ಪೇಮೆಂಟ್ ಇವಾಗ ನೀವು ಮಾಡಿದ್ರೋ ಇಲ್ವೋ, ನಾನು ಅವ್ರು ಪೇ ಮಾಡಬೇಕು. ಎಕ್ಸಾಂಪಲ್, ನೀವು ಕ್ಲೈಂಟ್ಗೆ ನೀವು ಸರ್ವಿಸ್ ಕೊಟ್ಟಿದ್ದೀರಾ ಪ್ರಾಪರ್ ಆಗಿ, ಕ್ಲೈಂಟ್ ನಿಮ್ಗೆ ದುಡ್ಡು ಕೊಟ್ಟಿದ್ದೀರಾ ಇಲ್ವೋ ಗೊತ್ತಿಲ್ಲ, ವೆಂಡರ್ಗೆ ನೀವು ದುಡ್ಡು ಕೊಟ್ಬಿಡ್ಬೇಕು. ಹಾಗೆ ಈ ಕೆಲವರು ಒಂದ್ 3 ದಿನ 1 ವಾರ ಆದ್ಮೇಲೆ ಕೊಡ್ತೀರಾ ಅಮೌಂಟು, ಬಟ್ ನಾನು ನಿಮ್ಗೆ ಪೇ ಮಾಡ್ಬಿಡ್ಬೇಕು. ಸೊ ಆ ತರ ಇದು B2B ಇಲ್ಲಿ ಒಂದು ಒಳ್ಳೆ ಟ್ರಸ್ಟ್ ಬಿಲ್ಡ್ ಮಾಡುವಂಥದ್ದು. Okay, the responsibilities, service provider, number 2, ensure consistent posting, engagement and performance tracking as per the scope, maintain confidentiality of student details and brand information, provide regular updates and insights to the client. So ನಮ್ಮ ಕಡೆಯಿಂದ ಸೇಮ್ ವರ್ಕ್ಸ್ ಎಲ್ಲ ಎಂಗೇಜ್ಮೆಂಟ್ ಆದರೆ ಎವ್ರಿಥಿಂಗ್ ವಿಲ್ ಬಿ ಪ್ರಾಪರ್ಲಿ ಡನ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಕಾನ್ಫಿಡೆನ್ಷಿಯಾಲಿಟಿ, ಇವಾಗ ನೀವು ನಿಮ್ಮ ಅಕೌಂಟ್ಸ್ನ ನಮ್ಗೆ ಕೊಟ್ಟಿರ್ತೀರಾ, ಇವಾಗ ಫೇಸ್ಬುಕ್ ಕ್ರೆಡೆನ್ಷಿಯಲ್ಸ್ ಕೊಡ್ತೀರಾ, ಲಾಗಿನ್ ಪಾಸ್ವರ್ಡ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕೊಟ್ಟಿರ್ತೀರಾ, ಯೂಟ್ಯೂಬ್ ಕೊಟ್ಟಿರ್ತೀರಾ. ಸೊ ಇದೆಲ್ಲ ಕಾನ್ಫಿಡೆನ್ಷಿಯಾಲಿಟಿ, ನಾವು ಬೇರೆ ಯಾರಿಗೂ ಡಿಸ್ಕ್ಲೋಸ್ ಮಾಡಿಲ್ಲ, ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್ ಯಾರಿಗೂ ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ದಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಒಂದು ಆಡ್ ಆನ್ ಪಾಯಿಂಟ್, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಯಾರೋ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವರು ಟೆಕ್ಸ್ಟ್ ಮಾಡ್ತಾರೆ, ಆ ಟೆಕ್ಸ್ಟ್ ಇವ್ರು ಓಪನ್ ಮಾಡೋದು ನೋಡೋದು ಅದೆಲ್ಲ ಏನು ಮಾಡಲ್ಲ. ಸೊ ವಿತ್ ಯುವರ್ ಪರ್ಮಿಷನ್ ಫಸ್ಟ್ ನಾವು ಅವ್ರ ಜೊತೆ ಎಲ್ಲಾನು ಕೂಡ ಡಿಸ್ಕಷನ್ ಮಾಡ್ಕೋಬೇಕು. ಅದಾದ್ಮೇಲೆ ಅವ್ರು ಯಾರೋ ಒಬ್ರು ಎಂಕ್ವೈರಿ ಮಾಡ್ತಾರೆ, ಆ ಎಂಕ್ವೈರಿ ಇವ್ರಿಗೆ ಯಾರಿಗೋ ಕನೆಕ್ಟ್ ಇರ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು, ಆ ಎಂಕ್ವೈರಿ ತಗೊಂಡು ಅವ್ರು ಪಾಸ್ಔಟ್ ಮಾಡ್ಬಿಡ್ಬೋದು, ಅದೆಲ್ಲ ಏನು ಮಾಡಲ್ಲ. ಸೊ ನಿಮ್ ಎಂಕ್ವೈರಿ ನಿಮ್ಗೆ ಹೇಳ್ತಾರೆ, ನಿಮ್ಗೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಆ ಗ್ರೂಪ್ ಕ್ರಿಯೇಟ್ ಮಾಡ್ಬೇಕಾದ್ರೂ ಹೇಗೆ ರನ್ ಆಗುತ್ತೆ ಅಂತ ಅಂದ್ರೆ, ಇವಾಗ ಎಲ್ಲ ಇಂಡಿವಿಜುವಲ್ ಸ್ಟೂಡೆಂಟ್ ಗಳಿಗೆ ಒಂದೊಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಗೊತ್ತಾ, ನಿಮ್ಮನ್ನು ಅಡ್ಮಿನ್ ಮಾಡಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಆಡ್ ಮಾಡಿದೀವಿ. ಮಾರ್ನಿಂಗ್ ಚೆಕ್ ಇನ್ ಆಗ್ತೀರಾ, ನೆಕ್ಸ್ಟ್ ಏನು ನಮ್ಮ ಲಂಚ್ ಬ್ರೇಕ್ ತಗೋತೀರಾ, ಈವ್ನಿಂಗ್ ಲಾಗ್ಔಟ್ ಮಾಡ್ತೀರಾ, ಇದೆಲ್ಲ ಮಾಡ್ತೀರಲ್ಲ, ಅದೇ ತರ ಮಾರ್ಕೆಟಿಂಗ್ ಗೆ ಅಂತ ಒಂದು ಗ್ರೂಪ್ ಆಗುತ್ತೆ. ಅದರಲ್ಲಿ ನೀವು ಆಡ್ ಆಗ್ತೀರಾ, ಇವರು ಆಡ್ ಆಗ್ತಾರೆ, ನಮ್ಮ ಇನ್ಸ್ಟಿಟ್ಯೂಟ್ ಇಂದಲೂ ಇರ್ತಾರೆ. ಬಟ್ ಇವ್ರು ಆಡ್ ಆಗೋದು ಇವ್ರ ಪರ್ಸನಲ್ ನಂಬರ್ ಇಂದಲ್ಲ, ನಮ್ಮ ಇನ್ಸ್ಟಿಟ್ಯೂಟ್ ಇಂದಲೇ ಒಂದು ನಂಬರ್ ಕೊಟ್ಬಿಡ್ತೀವಿ ಇವ್ರಿಗೆ, ಆ ನಂಬರ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅಕಸ್ಮಾತ್ ನಮ್ಮ ಇದ್ರಲ್ಲಿ ಏನಾದ್ರು ಕ್ಲಾಸ್ ಆಯ್ತು ಅಂದ್ರು, ಈ ಏಜೆನ್ಸಿನ ಬಿಟ್ಟು ಬೇರೆ ಏಜೆನ್ಸಿ ಕೊಡ್ಬೇಕಂದ್ರೆ ಅದರಿಂದಲೇ ರೆಪ್ರೆಸೆಂಟ್ ಮಾಡಕ್ಕೆ. ಸೊ ಆ ತರ ಮೂವ್ ಆಗುತ್ತೆ. ಮತ್ತೆ ಆ ಗ್ರೂಪ್ ಅಲ್ಲಿ ಎಲ್ಲ ಡಿಸ್ಕಷನ್ ಆಗ್ತಾ ಹೋಗುತ್ತೆ, ಏನಾಗ್ತಿದೆ ಹೇಗಾಗ್ತಿದೆ, ಮತ್ತೆ ಅವ್ರು ಲಿಂಕ್ ಕಳಿಸಿದಾಗ ಪೋಸ್ಟ್ ಕಳಿಸಿದಾಗ ನೀವು ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಯಾವ ತರ ಅಪ್ಲೋಡ್ ಮಾಡ್ಕೋಬೇಕು ಇದನ್ನೆಲ್ಲಾನು ಹೇಳ್ತಾ ಹೋಗ್ತಾರೆ, ನಾವು ಅದನ್ನ ಡಿಸ್ಕಷನ್ ಮಾಡ್ತೀವಿ. So responsibilities from the client, ನಿಮ್ಮ ಕಡೆಯಿಂದ ಬೇಸಿಕ್ ಥಿಂಗ್ಸ್ ದಟ್ ನಿಮ್ದು ಎಲ್ಲ ಲಾಗಿನ್ಸ್, ಪ್ಲಾಟ್ಫಾರ್ಮ್ ಲಾಗಿನ್ಸ್, ನಿಮ್ದೆಲ್ಲ ಡೀಟೇಲ್ಸ್ ಇತ್ತು.
ಚಾರ್ಜರ್ ತಗೊಳ್ಳಿ. ಕೊಡ್ಬೇಕಾಗುತ್ತೆ. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಕರೆಕ್ಟ್ ಟೈಮ್ಗೆ ಕಂಟೆಂಟ್ಸ್ ನಿಮ್ಮ ಕಡೆಯಿಂದ. ಇಲ್ಲಿ ಡೈಲಿ ಕ್ಲಾಸಸ್ ನಡೀತಾ ಇರುತ್ತೆ, ಅಥವಾ ನೀವೇನೋ ಪ್ರಾಕ್ಟಿಕಲ್ ಸೆಷನ್ ಇರುತ್ತೆ, ನೀವು ಎಲ್ಲೋ ಹೊರಗೆಲ್ಲ ಪ್ರಾಕ್ಟಿಕಲ್ ಸೆಷನ್ಸ್ ಇದೆ, ನೀವು ಹೋಗಿರ್ತೀರ. ನಿಮ್ಮ ಕಂಟೆಂಟ್ಸ್ ನೀವು ಶೂಟ್ ಮಾಡಿ ನೀವು ನನಗೆ ಕಳಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಯಾರೋ ಒಬ್ಬರು ನೀವು ತುಂಬ ಚೆನ್ನಾಗಿ ಕಳಿಸಿರ್ತೀರ, ಅವ್ರು ಏನು ಚೆನ್ನಾಗಿ ಬರ್ಬೋದು, ನೀವು ಅವತ್ತು ಎಲ್ಲೋ ನಿಂತ್ಕೊಂಡು ಸುಮ್ಮನೆ ಬೇರೆ ಯಾರೋ ತೊಗೊಂಡಿದ್ದ ಫಾರ್ವರ್ಡ್ ಮಾಡಿ ಕಳಿಸಿದ್ರೆ ನಿಮ್ಮ ರೀಲ್ ಚೆನ್ನಾಗಿ ಬರೋಲ್ಲ, ನಿಮ್ಮ ಕಂಟೆಂಟ್ ಚೆನ್ನಾಗಿ ಬರೋಲ್ಲ. ಸೊ ನಿಮ್ಮ ಕಂಟೆಂಟ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ಕೂಡ ಹೌ ಇಟ್ ಹ್ಯಾಸ್ ಟು ಬಿ ಪೋರ್ಟ್ರೇಟ್ ಇರುತ್ತೆ ಅಲ್ವಾ. ಇವಾಗ ನನಗೆ ಎಷ್ಟು ಡೀಟೇಲ್ಡ್ ಆಗಿರುತ್ತೆ ನಾನು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ಎಂಗೇಜ್ಮೆಂಟ್ ಅದೇ ಥರ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿ ನಾವು ಎಲ್ಲರೂ ಇನ್ವೆಂಟ್ ಮಾಡಿದ್ವಿ, ಎಲ್ಲರೂ ವರ್ಕ್ ಮಾಡ್ತಿದ್ವಿ. ಇವಾಗ ಪರ್ಸನಲ್ ನಾವು ವಿಡಿಯೋ ಮಾಡಿ ಹೇಗೆ ಕಳಿಸ್ತೀವಿ? ಅದನ್ನ ನಾವೇನ್ ಮಾಡಿದ್ವಿ, ಇನ್ಸ್ಟಿಟ್ಯೂಟ್ ಇಂದಾನೆ ವಿಡಿಯೋ ಮಾಡಿದ್ವಿ, ಫೋಟೋ ಮಾಡಿದ್ವಿ. ನಾವು ಅದನ್ನ ಎಡಿಟಿಂಗ್ ಮಾಡಿ ಇವ್ರು ಕಳಿಸ್ತೀವಿ ಇಂಡಿವಿಜುವಲ್ ಆಗಿ. ಅವರು ನಿಮ್ಮ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವಾಗ ನೆನ್ನೆ ಒಂದು ಈವೆಂಟ್ ಅಲ್ಲಿ ಅವಾಗ ಅವರೆಲ್ಲ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವರು ಶೂಟ್ ಮಾಡಕ್ಕಾಗ್ಲಿ ಮತ್ತೊಂದಕ್ಕೆ ಟೈಮೇ ಇರಲಿಲ್ಲ ಅವ್ರಿಗೆ. ಅವಾಗ ನಾವೇನ್ ಮಾಡಿದ್ವಿ, ಪ್ರೊಫೆಷನಲ್ ಆಗಿ ಕ್ಯಾಮ್ರಾಮನ್ ವಿಡಿಯೋ ಶೂಟ್ ಮಾಡೋದನ್ನ ಕರೆಸಿದ್ವಿ. ಆ ಡೇಟಾ ಏನಿದೆ ಅದನ್ನ ಇವ್ರು ಕೊಡಲ್ಲ. ನಮ್ಮ ಇನ್ನೋಸ್ ಏನಿದೆ, ನಮ್ಮ ಟೀಮು ಇನ್ಸ್ಟಿಟ್ಯೂಟ್ ಕಡೆಯಿಂದ ಈವೆಂಟ್ಸ್ ಕಡೆಯಿಂದ ಅದನ್ನ ಎಡಿಟ್ ಮಾಡಿ ಇವ್ರು ಕಳಿಸ್ತಾರೆ. ಇವ್ರು ಎಲ್ಲಾ ಪೇಜಲ್ಲೂ ಅಪ್ಲೋಡ್ ಮಾಡ್ತಾರೆ. ಅವ್ರದ್ದು ಕಾಮನ್ ಆಗಿ ನಮ್ಗೆ ಸಿಗುತ್ತೆ ಡೀಟೇಲ್ಸ್. ಅದ್ರ ಜೊತೆಗೆ ಇವಾಗ ಇಲ್ಲಿ ಇಷ್ಟೊಂದು ಮಾಡಿದ್ದೀರಲ್ವ, ಇಷ್ಟು ಎಲ್ಲರೂ ಮಾಡಿರಲ್ಲ, ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡಿರ್ತೀರ. ಸೊ ನೀವು ಇಂಡಿವಿಜುವಲ್ ವರ್ಕ್ಸ್ ಒಂದು ಫೋಟೋ ಕ್ಲಿಕ್ ತಗೊಳ್ಳೋದು ಅಲ್ಲಿ ಒಂದು ಫ್ಯೂ 10 ಸೆಕೆಂಡ್ಸ್ ಅಲ್ಲ ನೀವು ಮಾಡ್ಕೊಳ್ಬೋದು. ಇವಾಗ ನನಗೂ ನೀವು ತಗೊಳ್ಳಿ ಇನ್ನೊಂದು ಅವ್ರೇನ್ ಕ್ವಶನ್ ಅಂದ್ರೆ ಇವಾಗ ಕ್ಲಾಸ್ ತಗೊಂತಾ ಇರ್ಬೇಕಾದ್ರೆ ನಾವು ಶೂಟೇ ಮಾಡಕ್ಕಾಗಲ್ಲ, ಅವಾಗ ನಾನು ಹೆಂಗೆ ಸೆಂಡ್ ಮಾಡ್ಬೋದು ಅಂತ. ಅದಕ್ಕೆ ಅಂತ ನಮ್ ಇನ್ನೋಸ್ ಇರುತ್ತೆ, ಅದು ಶೂಟ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಟೀಮ್ ಮೆಂಬರ್ಸ್ ಶೂಟ್ ಮಾಡ್ತಿದಾರಲ್ವಾ, ಆ ಕಂಟೆಂಟ್ ಕೊಡೋಣ ಅವ್ರಿಗೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ಮ ಹತ್ರ ಮೊಬೈಲ್ ಇದೆ, ನೀವು ಇವತ್ತಿನ ಏನೇನ್ ಕಲ್ತ್ರಿ ಅಂತ ಒಂದು ವಿಡಿಯೋ ಮಾಡ್ತಿರೋ ಗೊತ್ತಾ, 58 ಸೆಕೆಂಡ್ ಆರು 1 ಮಿನಿಟ್ 28 ಸೆಕೆಂಡ್ ಮಾಡ್ತಿರಲ್ಲ, ಆ ವಿಡಿಯೋ ಫೀಡ್ಬ್ಯಾಕ್ ನ ಇವ್ರು ಕಳಿಸಿ. ಅದನ್ನ ಅವ್ರು ಎಡಿಟ್ ಮಾಡ್ಕೊತಾರೆ. ಮತ್ತೆ ಫೋಟೋ ಕ್ಲಿಕ್ ಮಾಡ್ತಿರಲ್ವಾ, ರೈಟ್ ಟು ಲೆಫ್ಟ್ ಟು ಫ್ರಂಟ್ ಟು ಬ್ಯಾಕ್ ಟು ಈ ತರ ಫೋಟೋ ಕ್ಲಿಕ್, ಆ ವಿಡಿಯೋ ಆ ಫೋಟೋ ಕೊಟ್ಬಿಡಿ. ಆ ವಿಡಿಯೋಗೆ ಇವರು ಫೋಟೋ ಅರೇಂಜ್ ಮಾಡ್ತಾರೆ, ಎಂಡ್ ಸ್ಕ್ರೀನ್ ಹಾಕ್ತಾರೆ, ಅದನ್ನೊಂದು ಕಾಲಮ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅದೇ ಫೋಟೋನ ಪೋಸ್ಟರ್ ಕ್ರಿಯೇಟ್ ಮಾಡಿ ಹಾಕ್ತಾರೆ. ಕ್ಲಿಯರ್? ನೆಕ್ಸ್ಟ್ ಈವೆಂಟ್ಸ್ ಗಳಾದಾಗ ನಮ್ಮ ಇನ್ನೋಸ್ ಇರುತ್ತೆ, ನಾವು ಶೂಟ್ ಮಾಡ್ತೀವಲ್ಲ ಅದನ್ನ ನಾವೇ ಎಡಿಟ್ ಮಾಡಿ ಇವ್ರು ಕೊಡ್ತೀವಿ, ಇವ್ರು ಅಪ್ಲೋಡ್ ಮಾಡ್ತಾರೆ. ನಿಮ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ನೀವು ಶೂಟ್ ಮಾಡಿ, ಮಿಕ್ಕಿದಾಗೆಲ್ಲ ನಮ್ ಟೀಮ್ ಇರುತ್ತೆ ಶೂಟ್ ಮಾಡುತ್ತೆ. ಮತ್ತೆ ಈವೆಂಟ್ಸ್ ಇದ್ದಾಗಲೂ ಇರುತ್ತೆ, ನೀವು ಇರ್ತೀರಾ, ಇನ್ನ ಬೇರೆ ಟೀಮು ಇರುತ್ತೆ, ಎಲ್ಲರೂ ಕಂಟೆಂಟ್ ಪ್ರಾಪರ್ ಆಗಿ ಕೊಡೋಣ ಅಷ್ಟೇ. ಅಂಡ್ ಯಾವುದೋ ಏನೋ ಸರಿ ಸಿಗ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಗೂಗಲ್ ನಾನು ಹಾಕೇ ಆಗ್ತೀನಿ. ಬಟ್ ಇವಾಗಲೂ ಮುಂಚೆನೇ ಜಸ್ಟ್ ಈ ಥರ ಎಲ್ಲ ಮಾಡ್ಬೋದು, ಈ ಥರ ಎಲ್ಲ ತಗೊಳ್ಬೋದು. ಅಂಡ್ ಮೇಡಮ್ ಇನ್ನೊಂದೇನಂದ್ರೆ ಎಲ್ಲರಿಗೂ ನಾನು ಹೇಳಿದ ಹಾಗೆ ಫಸ್ಟ್ ಮೊಬೈಲ್ ಇವಾಗ ನಿಮ್ ಸ್ಟೋರೇಜ್ 64 GB ಇರ್ಬೋದು, ಇಲ್ಲ 128 GB ಇರ್ಬೋದು, ಅದು ಫುಲ್ ಆಗ್ಬಿಡುತ್ತೆ. ಸೊ ನಾನು ಅಡಿಷನಲ್ ಆಗಿ ಹೇಳಿದ್ದೀನಿ 128 GB ಒಂದು ಸಿಪಿನ್ನು ಪೆನ್ ಡ್ರೈವ್ ತಗೋಬೇಕಂತ. ಪೆನ್ ಡ್ರೈವ್ ತಗೊಳ್ಳೋಣ. ಸೊ ಕೆಲವೊಂದು ಟೈಮ್ ನಾವು ವಾಟ್ಸ್ಆಪ್ ಡಾಕ್ಯುಮೆಂಟ್ ಅಲ್ಲಿ ಕಳಿಸ್ತೀವಿ, ಮೇಲ್ ಥ್ರೂ ಕಳಿಸ್ತೀವಿ. ಇನ್ನೊಂದು ಟೈಮ್ ಜಾಸ್ತಿ ಡೇಟಾ ಇತ್ತು ಅನ್ಕೊಳ್ಳಿ, ಇವಾಗ ಮಾರ್ಕೆಟ್ಗೆ ಹೋಗ್ತೀವಿ, ಜಾಸ್ತಿ ಡೇಟಾ ಇದೆ, ಅವಾಗ ಸೆಂಡ್ ಮಾಡಕ್ಕಾಗಲ್ಲ ನೆಟ್ವರ್ಕ್. ಇವಾಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಎಷ್ಟು 500 ಏನೋ ಸ್ಪೀಡ್ ಇದೆ ಇಂಟರ್ನೆಟ್, ಓಕೆ, ಅದಿಲ್ಲ ಅಂದಿದ್ರೆ ಕಳ್ಸಕ್ಕೆ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಮೊಬೈಲ್ ಅಲ್ಲಿ ಸಿಪಿನ್ ಕನೆಕ್ಟ್ ಮಾಡ್ಬೇಕು, ಡೇಟಾ ಕಾಪಿ ಮಾಡ್ಬೇಕು, ಎಲ್ಲಾರ್ದು ಡೈರೆಕ್ಟ್ ಡೆನ್ಸೋ ಮಾಡ್ಬಿಡೋಣ ಆಫೀಸ್ಗೆ. ಡೆನ್ಸೋ ಮಾಡಿ ಅವ್ರು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಕೊಂತಾರೆ, ಎಡಿಟ್ ಮಾಡ್ತಾರೆ ಎಲ್ಲ. ನೆಕ್ಸ್ಟ್ ಡೇ ಅವ್ರು ನಮ್ಗೆ ರಿಟರ್ನ್ ಸೆಂಡ್ ಮಾಡ್ತಾರೆ. ಓಕೆ, ಆ ಕಾಸ್ಟಿಂಗ್ ಬೇರೆ ಯಾರು ಮಾಡ್ತಾರೆ? ಇನ್ಸ್ಟಿಟ್ಯೂಟೇ ಮಾಡ್ತಾರೆ. ಸೊ ನಿಮ್ ಗ್ರೋತ್ ಆಗ್ಬೇಕಲ್ಲ, ನಾನು ಎಲ್ಲದಕ್ಕೂ ಮಾಡಕ್ಕಾಗಲ್ಲ. ನಿಮ್ಗೆ ಏನೇನ್ ಬೇಕು ಎಲ್ಲ ಪ್ರೊವೈಡ್ ಮಾಡಕ್ಕೆ ನಾನ್ ರೆಡಿ ಇದ್ದೀನಿ. ನಿಮ್ ಇಂಟ್ರೆಸ್ಟ್ ಇಂದ ನೀವು ಮಾಡ್ಬೇಕು. ಇಷ್ಟೆಲ್ಲ ಮಾಡೋದ್ಮೇಲೆ ನೀವೇನಾದ್ರು ಫೋಟೋ ಕ್ಲಿಕ್ ಮಾಡಿಲ್ಲ, ವಿಡಿಯೋ ಮಾಡಿಲ್ಲ ಅಂದ್ರೆ ನಿಮ್ಮಷ್ಟು ದಡ್ರು ಯಾರು ಇಲ್ಲ. ದಡ್ರು ಆಗೋಗ್ಬಿಡ್ತೀವಿ ನಾವು. ಎಲ್ಲ ಕಂಪ್ಲೀಟ್ ಒಂದು ಸ್ಪೂನ್ ಫೀಡಿಂಗ್ ಬಂದಿದೆ, ತಕ್ಕನಾಗ ಅದು ತಿನ್ಬಿಡ್ಬೇಕು ನಾವು. ಮತ್ತೆ ತಿನ್ನಲ್ಲ ಹಂಗೆ ಅಂತ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ Ownership and rights. All content created during the contract period shall remain intellectual property of the ಮೇಡಮ್ ಸ್ಟ್ರೈಟ್ ಆಗಿ
ವೆಬ್ಸೈಟ್ ಕೂಡ ನೀವು ಹ್ಯಾಂಡಲ್ ಮಾಡ್ತೀರಾ? ವೆಬ್ಸೈಟ್ ಇಲ್ಲ, ಅದೇ ಬೇರೆ ಪ್ರಪಂಚ. ಅದೊಂದು ದೊಡ್ಡ ಮನೆ ಕಟ್ಟೋದು. ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಅಲ್ಲ, ಯೋಚನೆ ಮಾಡಬೇಕು. ಎಲ್ಲಿ ಸೈಟ್ ತಗೋಬೇಕು, ನಾನು ಎಷ್ಟು ಕಾಸ್ಟ್ ಇದೆ ಅದೆಲ್ಲ. ನೆನ್ನೆ ನಾವು ಡೊಮೇನ್ ರಿಲೇಟೆಡ್ ಹೇಳಿದ್ವಲ್ಲ, ಅದೇ ಬೇರೆ, ಅದೇ ದೊಡ್ಡ ಪ್ರಪಂಚ. ಸೊ ಈ ಪ್ರಪಂಚ ಮಾತ್ರ ಬರ್ತಾ ಇದೀವಿ. ಅದನ್ನ ಆಫ್ಟರ್ 3 ಮಂತ್ ತುಂಬಾ ಡೀಟೇಲ್ ಡೊಮೇನ್ ಪರ್ಚೇಸ್ ಇಂದ ಹಿಡಿದು. ಹೌದು. ಅಂಡ್ ಇವಾಗಲೇ ನೀವು ಯು ವಿಲ್ ನಾಟ್ ಹ್ಯಾವ್ ಅಷ್ಟು ಕಂಟೆಂಟ್ ಇರಲ್ಲ ಟು ಪುಟ್ ಇನ್ ಅ ವೆಬ್ಸೈಟ್. ನಿಮ್ದೊಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಮಾಡೋಷ್ಟು ಅಲ್ಲ, ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಅಷ್ಟು ಕಂಟೆಂಟ್ ಇದೆ. ಬಟ್ ಏನಂದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ಹೋಗ್ಲಿ, ಒಂದೇ ಸಲ ಹ್ಯಾಂಡಲ್ ಮಾಡಿ. ಸರ್, ಮಾರ್ಕೆಟಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಿಮ್ಗೆ 1 hour ಅಲ್ಲಿ ಟ್ರೋಲ್ ಮಾಡಿಸ್ತೀನಿ, ಅದನ್ನು ಮಾಡಿಸಿ ತೋರಿಸ್ತೀನಿ ನಿಮ್ಗೆ. 1 hour ಅಲ್ಲಿ ನಿಮ್ಗೆ ಟ್ರೋಲ್ ಮಾಡಿಸ್ತೀನಿ, ನಿಮ್ ಬ್ರ್ಯಾಂಡ್ ರೀಚ್ ಮಾಡಿಸ್ತೀನಿ. ಬಟ್ ಅದನ್ನ ಹ್ಯಾಂಡಲ್ ಮಾಡಿ ಆರ್ಡರ್ ತಕೊಂಡು ಬ್ಯಾಕ್ ಎಂಡ್ ಟೀಮ್ ಇರ್ಬೇಕಲ್ಲ, ಅದು ಇಂಪಾರ್ಟೆಂಟ್. ನಾವು ಹೇಳೋದು ಈಸಿ ರೀ, ಮಾಡೋದು ಕಷ್ಟ ಇದೆ. ಸೊ ಹಾಗಾಗಿ ಒಂದೊಂದೇ ಸ್ಟೆಪ್ ಮೂವ್ ಆಗಿ, ಒಂದೊಂದೇ ಸ್ಟೆಪ್ ಹೋಗಿ. ಫಸ್ಟ್ ವಾಟ್ಸ್ಆಪ್ ಬಿಸ್ನೆಸ್ ಆಯ್ತು, ಡನ್. ಇನ್ಸ್ಟಾಗ್ರಾಮ್ ಆಯ್ತು, ಡನ್. ಫೇಸ್ಬುಕ್ ಆಯ್ತು, ಡನ್. ಯೂಟ್ಯೂಬ್ ಆಯ್ತು, ಡನ್. ಅದಾದ್ಮೇಲೆ ಆಫ್ಟರ್ 3 ಮಂತ್ ನೀವು ನಿಮ್ ಫ್ಯಾಮಿಲಿ, ನಾವು ಬ್ರ್ಯಾಂಡ್ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿ, ಅದಾದ್ಮೇಲೆ ವೆಬ್ಸೈಟ್ ಯಾವ ಡೊಮೇನ್ ತಗೋಬೇಕು, ಯಾವ ನೇಮಲ್ಲಿ ನಾನು ಓನ್ ಬಿಸ್ನೆಸ್ ಮಾಡಬೇಕು, ಅಲ್ಲಿಂದ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಿ ಈ 4 ಆ ವೆಬ್ಸೈಟ್ ಲ್ಯಾಂಡ್ ಮಾಡಿ. ಆಮೇಲೆ SEO ಆಗಲಿ, AdSense, ಗೂಗಲ್ ಎಲ್ಲ ಬರುತ್ತೆ. ಅದನ್ನ ನೆಕ್ಸ್ಟ್ ನಾನು ನಿಮಗೆ ಹೇಳಿಸ್ಕೊಡ್ತೀನಿ. ಕ್ಲಿಯರ್ ಆಯ್ತಾ ಡೌಟ್? Next. Termination clause. Either party may terminate this agreement within a 15-day return notice under the following conditions: breach of contract terms, non-payment of dues, failure due to required information or cooperation. In case of early termination by the client, the advance payment will be non-refundable. So, if at all issue ಆಯಿತು ಅಥವಾ ಬ್ರೀಚ್ ಆಫ್ ಕಾಂಟೆಂಟ್, ಟರ್ಮ್ಸ್ ಸರಿ ಇಲ್ಲ ಅಥವಾ ಏನೋ ಕೋಆಪರೇಷನ್ ಸರಿ ಇಲ್ಲ ಅಂತ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ 15 ಡೇ ಮುಂಚೆನೇ ನಮಗೆ ರಿಟರ್ನ್ ನೋಟಿಸಲ್ಲಿ ಕೊಡಬೇಕಾಗುತ್ತೆ. ಇಲ್ಲ ಸಡನ್ ಆಗಿ ಏನೋ ಸ್ಟಾಪ್ ಮಾಡಿದ್ರೆ ಏನು ಪೇ ಆಗಿರುತ್ತೆ ದಟ್ ವಿಲ್ ನಾಟ್ ಬಿ ರಿಫಂಡ್. Then confidentiality. Both parties agree to maintain confidentiality regarding business information, strategies, details, student details, analytics shared during the course of agreement. Yellow confidentiality. The same. This agreement shall be governed by and constructed in accordance with the law of India, and any disputes arising shall be subject to jurisdiction of courts of Bangalore, Karnataka. So, law, if anything legal actions is there, it will be under the government of Karnataka. ಹೇಳಿ. ಇದು ಈಗ ನಾನ್ ರಿಫಂಡಬಲ್ ಅಂತ ಹೇಳಿದ್ರಲ್ಲ, ಈಗ ನಾನು ನಿಮಗೆ 15 days ಮುಂಚೆ ಇದು ಮಾಡಬೇಕು. ನಾನೀಗ ನಿಮಗೆ ಅರೌಂಡ್ ಹಾಫ್ ಇಯರ್ 6 ಮಂತ್ಸಿಗೆ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಸ್ತೀನಿ. 3 ಮಂತ್ಸ್ ನೆಕ್ಸ್ಟ್ 20 ಮಂತ್ಸ್ ಅಗ್ರಿಮೆಂಟ್ ಮಾಡಿಸ್ತೀನಿ. ಬಟ್ ನನಗೆ ನಾನೊಂದು 2 ಮಂತ್ಸ್ ಮಾಡಿರ್ತೀನಿ. ನನಗೆ ಕಂಟಿನ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಅದೇ ನಮಗೆ ಮುಂಚೆನೇ ಹೇಳಿದ್ರೆ ನಾನು ಯಾವಾಗ ಈಗ 6 ಮಂತ್ಸ್ ಅಗ್ರಿಮೆಂಟ್ ಆಗ್ಬೋದು. ಇವಾಗ 50% ಅಡ್ವಾನ್ಸ್ ಮಾಡಿರ್ತೀವಿ. ಇವಾಗ 50% ಅಡ್ವಾನ್ಸ್ ಅಂತ ಈಗ 3 ಮಂತ್ಸ್ ಅಂತ ತಗೊಂಡು 1.5 ಮಂತ್ಗೆ 50% ಅಡ್ವಾನ್ಸ್ ಮಾಡಿರ್ತೀವಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ 1 ವೀಕ್ ಆದಮೇಲೆ ಏನೋ ಇಷ್ಟ ಅದಾದಮೇಲೆ 15 ಡೇಸ್ ನೋಟಿಸ್ ಪೀರಿಯಡ್ ಅಂತ ಹೇಳ್ತೀವಿ. ನಮಗೆ ವರ್ಕ್ಸ್ ಸಡನ್ ಆಗಿ ಸ್ಟಾಪ್ ಮಾಡುವಾಗ ನಿಮ್ಮ ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ. ನಮಗೇನಿಲ್ಲ, ಇವತ್ತು ಪೋಸ್ಟ್ ಮಾಡೋದು ನಾಳೆ ಮಾಡಲ್ಲ, ಇಟ್ ವಿಲ್ ಬಿ ಎಂಡ್. ಬಟ್ ಏನಾಗುತ್ತೆ, ಇಟ್ ಈಸ್ ನಾಟ್ ಲೈಕ್ ಜೆನ್ಯೂನ್ ಥಿಂಗ್ ಟು ಡೂ ಇಸ್ ವಾಟ್ ವಿ ಫೀಲ್. ಅದಕ್ಕೆ ನಾವು ಒಂದಷ್ಟು ಟೈಮ್ ತಗೊಳ್ತೀವಿ. ಇವಾಗ ಏನೋ ಕ್ಯಾಲೆಂಡರ್ ರೆಡಿ ಆಗಿರುತ್ತೆ, ಇಷ್ಟು ದಿನಕ್ಕೆ ಆಗಿದೆ ಆಲ್ರೆಡಿ, ನೋಡಿ ಇಷ್ಟು ಮಾಡಿಸ್ಕೊಳ್ಳಿ, ಆಮೇಲೆ ಯು ಕ್ಯಾನ್ ಎಂಡ್ ಅಂತ ಹೇಳ್ತೀವಿ. ಆ ಥರ ಯು ಕ್ಯಾನ್ ಬಟ್ ನೀವು ನೆಕ್ಸ್ಟ್ ಮಾತಾಡ್ಬೋದು. ಈ 50% ಆದಮೇಲೆ ನೆಕ್ಸ್ಟ್ ನಾನು ಏನು ಪೇ ಮಾಡಬೇಕು? ಇಲ್ಲ, ಹಾಂ, ಅದೇ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಒಂದು ಆರ್ಗನೈಸರ್ಗೆ ಇವರು ವರ್ಕ್ ಮಾಡ್ತಾ ಇರ್ತಾರೆ, ಇವ್ರು ಇನ್ನೊಂದ್ಗೂ ಹೇಳಿರ್ತಾರೆ ಈ ತರ ಪ್ರಾಜೆಕ್ಟ್ ಇರುತ್ತೆ, ಈ ತರ ಅಗ್ರಿಮೆಂಟ್ ಆಗಿರುತ್ತೆ ಅಂತ. ಬಟ್ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನಿಮ್ಗೂ ಆಗುತ್ತೆ, ನಿಮ್ ಪೇಜ್ಗೂ ಆಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಕ್ಲಿಯರ್ ಆಗಿ ಮಾತಾಡ್ಕೋಬೇಕು. ಕೆಲವರು ದಡ್ರು ಎಂಪ್ಲಾಯೀಸ್ಗಳು ಕೂಡ ಸಡನ್ ಆಗಿ ಬಿಟ್ಬಿಡ್ತಾರೆ ಕೆಲಸನ. ಏನ್ ಮಾಡ್ಬೇಕು ಕಂಪನಿಯವರು? ಇನ್ಫಾರ್ಮ್ ಮಾಡ್ಬೇಕು ಪ್ರಾಪರ್ ಆಗಿ. ಏನ್ ಮಾಡ್ಬೇಕು ಕಂಪನಿಯವರು? ಇವ್ರು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇರ್ತಾರಲ್ಲಿ. ಸಡನ್ ಆಗಿ ಸರ್ ನಮ್ಮ ಯಾರೋ ತೀರೋದ್ರು, ಓಕೆ, ಅದು ಗೊತ್ತಾಗುತ್ತೆ.
1 ವೀಕ್ ಬೇಕಾ 10 ಡೇಸ್ ಬೇಕಾ ಲೀವ್ ತಗೊಳ್ಳಿ. ಸಡನ್ ಆಗಿ ಬಿಟ್ಬಿಟ್ರೆ ಹೆಂಗೆ ಮೇಂಟೈನ್ ಮಾಡಕ್ಕಾಗತ್ತೆ ಕಂಪನಿಯವರು? ಇವ್ರದೇ ಆದಂತ ಒಂದು ಕಂಪನಿ ಮಾಡ್ಕೊಂಡಿರ್ತಾರೆ. ಸಡನ್ ಆಗಿ ನಂಗೆ ಇಷ್ಟ ಇಲ್ಲ ಬಿಟ್ಬಿಡು, ಹೆಂಗೆ ಅದು? ಏನ್ ಊಟನ ಒಂದಿನ 1 ಟೈಮ್ ಹೊತ್ತು ಇಲ್ಲ 2 ಟೈಮ್ ಹೊತ್ತು ಬಿಟ್ಬಿಡಾಕೆ? ಕ್ಲೀನ್ ಆಗಿರ್ಬೇಕು ಬಿಸ್ನೆಸ್ ಅಲ್ಲಿ. ಒಂದು ವರ್ಕ್ ಜಾಬ್ ಜಾಯಿನ್ ಆಗ್ತೀರಾ, ನೀಟಾಗಿ ಒಂದು ಕಮಿಟ್ಮೆಂಟ್ ಕೊಡ್ಬೇಕು. ಮತ್ತೆ ಇನ್ನೊಂದು, ಎಲ್ಲ ಅಗ್ರಿಮೆಂಟ್ ಮುಖಾಂತರನೇ ಹೋಗುತ್ತೆ ಅಂತ ಅಲ್ಲ, ಒಂದು ಫಾರ್ಮೇಟ್ ಇರ್ಬೇಕು. ಎಲ್ಲಾನು ಬಿಲ್ಡ್ ಆಗೋದೇ ಟ್ರಸ್ಟ್ ರೀ. ವಿತೌಟ್ ಟ್ರಸ್ಟ್ ನೀವೇನು ಮಾಡಕ್ಕಾಗಲ್ಲ. ಎಂತ ಹಿಂಗೆ ಫುಲ್ಲು ಕಟ್ಕೊಂಡಿದ್ರು ಮಾಡಕ್ಕಾಗಲ್ಲ. ಇದು ಜಸ್ಟ್ ಒಂದು ಫಾರ್ಮೇಟ್. ನಿಮ್ಮ ಮಧ್ಯೆ ನಮ್ಮ ಮಧ್ಯೆ, ಒಂದು ಬ್ರ್ಯಾಂಡ್ ಮಧ್ಯೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಲಲ್ಲೇ ಒಂದು ಫಾಲೋಅಪ್ ಚೆನ್ನಾಗಿರಲ್ಲ, ನೀವು ಕಳ್ಸಿರೋದ್ರಲ್ಲೇ ಏನೋ ಕರೆಕ್ಟ್ ಆಗಿ ಆಗಿರಲ್ಲ. ಬೇಡ ಬಿಡ್ರಿ ವರ್ಕು ಮುಗೀತು. ಅಗ್ರಿಮೆಂಟ್ ಎಲ್ಲ ತುಂಬಾ ವರ್ಕ್ ಆಗಲ್ಲ. ಲೀಗಲ್ ಆಗಿ ನಿಮ್ದೊಂದು ಸ್ಟೂಡೆಂಟು ನಿಮ್ ರಿಯಲ್ ಲೈಫ್ಗೆ ಜಂಪಿನ್ ಆದಾಗ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಟ್ರಸ್ಟ್, ಆ ಒಂದು ಕಮಿಟ್ಮೆಂಟ್, ಆ ಹಾನೆಸ್ಟ್, ಅದ್ರ ಮೇಲೆ ಮಾತ್ರ ನಿಂತಿರೋದು ಬಿಸ್ನೆಸ್. ಅಗ್ರಿಮೆಂಟ್ ನಿಂತಿದ್ರೆ ಇಷ್ಟೊತ್ತಿಗೆ ನೆಕ್ಸ್ಟ್ ಲೆವೆಲ್ ಆಗೋಗ್ಬಿಡೋದು. ಗ್ರೋತ್ ಎಲ್ಲ ಆಗುತ್ತಾ ಸರ್? ಎಲ್ಲ ಬಿಸ್ನೆಸ್ ಅಗ್ರಿಮೆಂಟ್ ಅಲ್ಲೇ ವರ್ಕ್ ಆಗೋಗ್ಬಿಡುತ್ತಾ? ಇಂಪಾರ್ಟೆಂಟ್ ಅಗ್ರಿಮೆಂಟು ಆಗುತ್ತೆ. ಅಲ್ಲ ರೀ, ಈಗ ನಾವಿಬ್ರು ಅಗ್ರಿಮೆಂಟ್ ಮಾಡ್ಬಿಟ್ವಿ, ನೀವು ಅಪ್ರೋಚ್ ಅಲ್ಲೇ ನೀವು ಅಗ್ರಿಮೆಂಟ್ ಅಲ್ಲೇ ಮೈಂಡ್ ಸೆಟ್ ಇತ್ತು ಅಂದ್ರೆ ವರ್ಕ್ ನಂಗೆ ಇಷ್ಟ ಇಲ್ಲ, ಬರೀ ಮನಿ ಮೇಂಟಲ್ಲೇ ಯಾರು ವರ್ಕ್ ಮಾಡಲ್ಲ. ನಿಮ್ ಬ್ರ್ಯಾಂಡ್ ಗ್ರೋತ್ ಮಾಡಕ್ ಬಂದಿರ್ತಾರೆ. ಆ ಒಂದು ರಿಲೇಶನ್ಶಿಪ್, ಆ ಟ್ರಸ್ಟ್, ಆ ಕಮ್ಯುನಿಕೇಶನ್ ಏನಿರುತ್ತೆ ಅದ್ರ ಮೇಲೆ ವರ್ಕ್ ಆಗುತ್ತೆ. ಅಗ್ರಿಮೆಂಟ್ ಅಲ್ಲೇ ಎಲ್ಲ ವರ್ಕ್ ಆಗೋದಿದ್ರೆ ನಾನು ಅದೊಂದು ಬಾಡಿಗೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೂ ಕೂಡ ಕಳ್ಸ್ಬಿಡ್ತಾರೆ ಅವರು. ನೀರ್ ಆಫ್ ಮಾಡೋದು, ಮತ್ತೊಂದು ಮಾಡೋದು, ಏನೋ ಒಂದು ಮಾಡೋದು. ಮೇನು ನೀವೊಂದು ಟ್ರಸ್ಟ್ ಬಿಲ್ಡ್ ಮಾಡಿ ಅದಕ್ಕೊಂದು ಕನೆಕ್ಟಿವಿಟಿ ಅಷ್ಟೇ. ಇವಾಗ ಒಂದು ಬಾಡಿಗೆ ಮನೆಗೆ ಹೋಗ್ತೀರಾ ಅಂತಂದ್ರೆ ಒಂದು 11 ತಿಂಗಳದ್ದು ಒಂದು ಅಗ್ರಿಮೆಂಟ್ ಅಷ್ಟೇ. ಸಡನ್ ಆಗಿ ಖಾಲಿ ಮಾಡಬೇಡಿ, ಇಲ್ಲ ನಾನಾಗ್ಲಿ ನೀವಾಗ್ಲಿ ಮಾಡಬಾರ್ದು ಅನ್ನೋದಕ್ಕೆ ಉದ್ದೇಶಪೂರ್ವಕವಾಗಿ ನೀವು ಮಾಡ್ಲೇಬೇಕು ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಇವಾಗ ಆಯ್ತು, ಅಗ್ರಿಮೆಂಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ, ಅಗ್ರಿಮೆಂಟೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಏನು ಅಂತಂದ್ರೆ ನಾನು ಹೇಳ್ತೀನಿ, ಅಗ್ರಿಮೆಂಟೇ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಅಗ್ರಿಮೆಂಟ್ ಒಂದು ಪಾರ್ಟ್ ಅದೇ. ಬಟ್ ಇವಾಗ ಯಾವ್ದಕ್ಕೆ ಆದ್ರೂ ಅದೊಂದು ಬ್ರಿಡ್ಜ್ ಏನಕ್ಕೆ ಅಂತಂದ್ರೆ, ಇವಾಗ ಸಡನ್ ಆಗಿ ನಾವು ಅವ್ರ ಹತ್ರ ಚೆನ್ನಾಗೇ ಇರ್ತೀವಿ, ಚೆನ್ನಾಗೇ ಹೋಗ್ತಾ ಇರುತ್ತೆ ಅದು ಪಾಡಿಗೆ. ಬೈ ಮಿಸ್ಟೇಕ್ ಅವ್ರಿಗೆ ಏನೋ ಒಂದು ಇದಾಗಿ ಅವ್ರು ನಮಗೆ ಸಡನ್ ಆಗಿ ನಾನು ನಿಮಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರೇ ಹೇಳ್ಬೋದು. ಇಲ್ಲ ನಮ್ಗೇನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಅಂತ ಹೇಳ್ಬೋದು. ಅವರು ಹೇಳ್ತಿದ್ದಾರೆ ಸಡನ್ ಆಗಿ ಕಂಪ್ಲೀಟ್ ಬಿಟ್ಬಿಟ್ರೆ ಇವಾಗ ಕಡೆಗೆ ಅವ್ರಿಗೆ ಅವ್ರ ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಬೇಡ ಅಂದಿರ್ತಾರೆ. ನಾನು ಯಾವ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾನು ಬೇಡ ಅಂದಿರ್ತೀನಿ. ಬಟ್ ಅವರು ಲೇಬರ್ ತಗೊಂಡಿರ್ತಾರೆ, ಅದಕ್ಕೆ ನಾವು ಕೊಟ್ಟಿರೋ ಕೆಲಸಕ್ಕೆ ಅಂತಾನೆ ಲೇಬರ್ ತಗೊಂಡಿರ್ತಾರೆ. ಅವರಿಗೆ ಸಂಬಳ ಕೊಡಲೇಬೇಕಾಗಿರುತ್ತೆ ಮಂತ್ಲಿ. ಈಗ ನಾನು 10 ಡೇಸ್ ಮಾಡಿಸ್ಬಿಟ್ಟು ನನಗೆ ನಿಮ್ಗೆ ಬೇಡ ಅಂತ ಅನ್ಬಿಟ್ರೆ ಅವಾಗ ಮಾತಾಡಾಗ್ಬೋದು, ಬಟ್ ಅವ್ರಿಗೆ ಲಾಸ್ ಆಗುತ್ತೆ ತಾನೆ. ಆ ಅಗ್ರಿಮೆಂಟ್ ಇತ್ತು ಅಂತಂದ್ರೆ ಕಂಪ್ನಿ ಕಟ್ಕೊಡ್ಬೇಕಾಗುತ್ತೆ. ಇದು ಮೋಸ್ಟ್ ಲರ್ನಿಂಗ್ ಪಾಯಿಂಟ್. ನಿಮ್ಗೆ ಎಷ್ಟೊಂದು ಜನ ಏನ್ ಮಾಡ್ತಾರೆ, ಇವಾಗ ಅದೇ ಇದ್ರಲ್ಲಿ ಅವ್ರನ್ನೇನಾದ್ರು ಬಿಟ್ಟರು ಅಂತಂದ್ರೆ ನನ್ ತುಂಬಾ ಕಮಿಟ್ಮೆಂಟ್ ಇರುತ್ತೆ. ಅವ್ರು ಕೈ ಕೊಟ್ಟರು ಅಂತಂದ್ರೆ ನನಗೆ ಏನು ನಷ್ಟ ಆಗಿರುತ್ತೋ ಅವ್ರ ಕಂಪ್ನಿ ಕಟ್ಕೊಡ್ಬೇಕಾಗುತ್ತೆ. ಆ ಇದಕ್ಕೆ ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಅಗ್ರಿಮೆಂಟ್. ಟ್ರಸ್ಟ್ ಆಮೇಲಿಂದ ನಮ್ಮಲ್ಲಿ ಹೆಂಗೆ ನಡ್ಕೊಂಡು ಹೋಗುತ್ತೆ ಅನ್ನೋದ್ರ ಮೇಲೆ. ಈಗ ಬಂದಾಗ ಒಬ್ಬರೇ ಒಂದೇ ಸರಿನೇ ನಾವು ಅವ್ರ ಹತ್ರ ಟ್ರಸ್ಟ್ ಮಿಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅವ್ರದ್ದು ತಿಳ್ಕೊಬೇಕು. ಅದು ತಿಳ್ಕೊಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಅವ್ರ ಆಫೀಸ್ ನೋಡ್ಬೇಕು, ಅವ್ರ ಬಿಹೇವಿಯರ್ ನೋಡ್ಬೇಕು, ನಾವು ನಮ್ಮ ಬಿಹೇವಿಯರ್ ಅವ್ರು ನೋಡ್ಬೇಕಾಗುತ್ತೆ. ಅದು ಟ್ರಸ್ಟ್ ಬಿಲ್ಡ್ ಆಗೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಅಗ್ರಿಮೆಂಟ್. ಕೆಲವರು ಸುಮ್ಮನೆ ಒಂದು ಅಳಿಕಾಗಬೇಕಿತ್ತು ಅದಾಗಿತ್ತು ಅದು ಹೇಳ್ಬಿಟ್ರು ನೀವೆಲ್ಲ ಕ್ಲೋಸ್ ಅಂತ. ಅದೇ ಅಕಸ್ಮಾತ್ ಏನಾದ್ರು ನೀವು ಅವ್ರ ಮೇಲೆ ಡಿಪೆಂಡೆಡ್ ಆಗಿರ್ತೀರಿ. ಏನಂತಂದ್ರೆ ಸಡನ್ ಆಗಿ ಬಿಟ್ಟೋದ್ರೆ ನೀವು ಇನ್ನೊಬ್ರು ತಗೊಬೋದು. ಬಟ್ ಆದ್ರೆ ಅವ್ರು ಬಿಟ್ಟೋಗಿದ್ದಕ್ಕೆ ಏನ್ ಕಾರಣ ಆಗಿರ್ಬೋದು, ಅವರು ಏನಕ್ಕೆ ಬಿಡ್ತಿದ್ದಾರೆ ಅನ್ನೋದು ಇಲ್ಲೇ ಸಫರ್ ಮಾಡಿ ಹೋಗ್ಬೇಕಾಗುತ್ತೆ. ಅವ್ನು 15 ಡೇಸ್ ವರ್ಕ್ ಪೀರಿಯಡ್ ಇರುತ್ತಲ್ಲ, ಅದನ್ನ ಅವ್ರು ಕಂಪ್ಲೀಟ್ ಮಾಡೋರು. ಯಾವಾಗ ಗೊತ್ತಾಗುತ್ತೆ ಈಗ ಬಿಟ್ಟು ಹೋಗ್ಬೇಕಾದ್ರೆ ನಾನು ಏನಕ್ಕೆ ಬಿಟ್ಟೆ, ನಾನು ಏನು ಮಾಡಿದೆ, ಇಲ್ಲ ನಾನು ಬಿಟ್ಟು ಹೋಗ್ಬೇಕಿತ್ತ, ನಾನು ಏನು ಡಿಸಿಷನ್ ತಗೊಳ್ಬೇಕಿತ್ತ ಅಂದ್ಬಿಟ್ಟು ಅವ್ರು 15 ಡೇಸ್ ಮಾಡ್ತಾರಲ್ಲ, ಅವಾಗ ನೀವು ಯಾವ ಥರ ನಡ್ಕೊಂತೀರೋ ಅವ್ರು ನಡ್ಕೊಂತಾರಲ್ಲ, ಅದ್ರ ಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಹೋದ್ರು ನಾನು ಯಾವ ಥರ ನಡ್ಬೇಕು ಅಂತ. ನೀವು ಅಗ್ರಿಮೆಂಟೇ ಮಾಡ್ಕೊಂಡಿರಲಿಲ್ಲ, ಇದೆಲ್ಲ ಮಾಡ್ಕೊಂಡಿರಲಿಲ್ಲ, ಸಡನ್ ಆಗಿ ಬಂದು ನಿಮ್ಮಲ್ಲಿ ಮಾತಾಡಿದ್ರು ಆಗಲ್ವಾ, ಆಯ್ತು ಅಷ್ಟೇ ಮುಗೀತು. ಈಗ ಜಾಗಕ್ಕೆ ಇನ್ನೂ ನೀವು ತಗೊಳ್ಬೇಕು, ಟೈಮ್ ಹಿಡಿಯುತ್ತೆ. ಆಗುತ್ತೆ, ಯಾವುದು ಟೈಮ್ ಹಿಡಿಯಲ್ಲಿ ಎಲ್ಲದಕ್ಕೂ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲರೂ ಒಂದು ಲರ್ನಿಂಗ್ ಪ್ರೋಸೆಸ್, ಅದರದ್ದೇ ಆದ
ಇಂಪಾರ್ಟೆಂಟ್ ಆಗುತ್ತಾ ಇದೆಲ್ಲ ಟ್ರಸ್ಟ್ ಆಗಲಿ ಮತ್ತು ಈ ಒಂದು ಅಗ್ರಿಮೆಂಟ್ ಆಗಲಿ ಎಲ್ಲ ವರ್ಕ್ ಆಗುತ್ತಾ ಬಿಸ್ನೆಸ್ಸಲ್ಲಿ? ಕೆಲವರು ಸುಮ್ಮನೆ ಒಂದು ರೆಂಟ್ ಔಟ್ ತೊಗೊತೀನಿ ಅಂತ ಅಂದರೆ ಸುಮ್ಮನೆ ಓಕೆ ಆಯ್ತು ಒಂದು 10,000 20,000 ಅಂದ್ಬಿಡ್ತಾರೆ. ಬಟ್ ಅದೊಂದು ಲೀಗಲ್ ಆಗಿ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಲೀಗಲ್ ಆಗಿ. ಅದೇ ಅವಸರ ಇಲ್ಲದೆ ಅದೇ ಮೇಡಮ್ ಹೇಳಿದ್ದಾರೆ. ಅದೇ ಏನಾದರೂ ನಮ್ಮ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿ ನಾವು ಇವಾಗ ಏನಾದರೂ ಕ್ಯಾನ್ಸಲೇಷನ್ ಆ ಥರ ಆದರೆ ಅದು ಅಗ್ರಿಮೆಂಟ್ ಇದ್ರೇ ನಮಗೆ ಒಂದು ಐ ಮೀನ್ ಲೀಗಲಾಗಿ ನಾವು ಕೊಡ್ತೀವಿ ಅದನ್ನು ಇದು ಮಾಡ್ಬೋದು ಸರ್, ಅಂದರೆ ಕ್ಲೋಸ್ ಮಾಡ್ಬೋದು. ಕರೆಕ್ಟ್. ಲೀಗಲಾಗಿ. ಎಸ್. ನೆಕ್ಸ್ಟ್ ಪಾಯಿಂಟ್. ಅಷ್ಟೇ ಸರ್, ಲೈಕ್ ವಿಲ್ ಬಿ ಸೈನಿಂಗ್ ದಿಸ್ agreement so that we'll acknowledge everything is understood, agreed, ಅಂತ. ಸೊ ನಾವು ಇನ್ಸ್ಟಿಟ್ಯೂಟ್ ಮತ್ತು ನೀವು 3 ಜನನು ಸೈನ್ ಎಸ್. ಸೊ ನಮ್ಮದು ಎಕ್ಸ್ಪೈರಿ ಡೇಟ್ 3 months. ಅದಕ್ಕೇನಾದರೂ ನೀವು ಈಗ 50 days ಪಿಕ್ಚರ್ಗೆ ಅಂತ ಹೇಳಿದ್ರಲ್ಲ ಆ ಥರ ಈಗ ಅಟ್ಲೀಸ್ಟ್ ಅದೇ ನಿಮಗೆ ಇವತ್ತು 3 monthಗೆ ಓಕೆ ನಾವು ತಗೊಳ್ಳೋದಾಗಿತ್ತು ಈ ಥರ ಅಲ್ಲ ನಾನು ಹೇಳಿದ್ದು ಇವಾಗ ನಮ್ಮದು ನಿಮ್ಮದು ಮಧ್ಯದಲ್ಲಿ 3 ತಿಂಗಳು ಅಗ್ರಿಮೆಂಟ್ ಆಗ್ತದೆ. ಆ 3 ತಿಂಗಳಲ್ಲಿ ಈಗ ನಿಮಗೆ 50% ಇವಾಗ ಕೊಡ್ತೀವಿ, ಇನ್ನು 30 ಡೇಸ್ಗೆ ಇನ್ನು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಇವಾಗ ವರ್ಕು ಒಂದು ಥರ ಇರುತ್ತೆ, ಪೇಮೆಂಟ್ ಆದ್ಮೇಲೆ ಒಂದು ಥರ ವರ್ಕು ಅಲ್ಲ ನಾನು ಹೇಳಿ ಮಾಡ್ತೀರಾ ಅಂತಲ್ಲ, ಬಟ್ ಹೊರಗಿನ ಪ್ರಪಂಚ ಆ ಥರ ಇರುತ್ತೆ. ನಮ್ದು ಕ್ಲಿಯರ್ ಆಗಿರುತ್ತೆ. ಇವಾಗ ನಮ್ಮದೇ ಒಂದು ಅಮೌಂಟ್ ಇರುತ್ತೆ, ಪೇಮೆಂಟ್ ಇನ್ನೂ ಪೆಂಡಿಂಗಲ್ಲಿ ಇರುತ್ತೆ, ಚೆನ್ನಾಗಿ ವರ್ಕ್ ಕೊಡ್ತೀವಿ, ನಿಮ್ದೆಲ್ಲ ಪೇಮೆಂಟ್ ಕ್ಲಿಯರ್ ಆಗಿದೆ. ಆಮೇಲಿಂದ ನಾನು ಏನೋ ಅವಾಗಿನ ಥರ ನಾನು ನಿಮಗೆ ಸರ್ವಿಸ್ ಇದು ಮಾಡೋಕ್ಕಾಗ್ತಿರಲ್ಲ. ಅವಾಗ ನಮಗೆ ಕಂಪ್ಲೀಟ್ ಇದೆ ಆದ್ಮೇಲೆ ಇನ್ನೂ ತಿರ್ಗಿ ಈಗ 1 ಮಂತ್ ಆದ್ರೂ ಕೊಡ್ತೀವಿ, ಇನ್ನೂ 2 ಮಂತ್ ನಿಮ್ಮ ಒಡನಾಟ ಇರುತ್ತೆ. ಅವಾಗ 2 ತಿಂಗಳಲ್ಲಿ ನಮ್ಗೆ ಏನಾದರೂ ಬೇಜಾರಾಯಿತು ಅಂದರೆ ಅಕಸ್ಮಾತ್ ನಮಗೆ ಸರ್ ಮೇಡಮ್ ನಿಮ್ಮದು ಫಸ್ಟ್ ಥರ ನಮಗೆ ಗೊತ್ತಲ್ಲ, ನಮ್ಮದು ನಿಮ್ಮದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತಂದರೆ ಅವಾಗ ಒಂದು 15 days ಕೊಡ್ತೀವಿ. ಅವಾಗ ನಾವು ಕೊಟ್ಟಿರ್ತೀವಲ್ಲ ಅವಾಗ ಅದೇನಾದರೂ ರೀಫಂಡ್ ಆಗುತ್ತಾ ಇಲ್ಲ? ಇವಾಗ ಕಂಪ್ಲೀಟ್ ಇವಾಗ 1 month ಆಗಿರುತ್ತೆ, 30 days ಕೊಡ್ತೀವಿ. 1 month ಕಂಪ್ಲೀಟ್ ಆಗಿದೆ. ಮುಂಚೆನೇ ಏನು ತೊಗೊಳ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ನಮಗೂ ಬ್ಯಾಕ್ ಎಂಡಲ್ಲಿ ಟೂಲ್ಸ್ ಮಾಡ್ತಾ ಇರ್ತೀವಿ, ಒಳ್ಳೆ ಥಿಂಗ್ಸ್ ಇರುತ್ತೆ. ನಾನು ನಿಮ್ಮಲ್ಲಿ ಹೇಳ್ತಾ ಇರೋದು ನೀವು ಮಾಡ್ತೀರಾ ಅಂತಲ್ಲ, ಬಟ್ ನಾವು ನೆಕ್ಸ್ಟ್ ಹೋಗ್ಬೇಕು ಬೇರೆಯವ್ರ ಹತ್ರ ನಾವೇನಾದ್ರೂ ಒಂದು ಅಗ್ರಿಮೆಂಟ್ ಮಾಡಬೇಕು ಅಂದ್ರೂ ಈ ಥರ ನಾವು ಎದುರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕ್ವಶನ್ಸ್ ರೈಸ್ ಮಾಡ್ತಿರೋದು ಅದರಿಂದ ಅಷ್ಟೇ. ಇವಾಗ ನೀವು ಮಾಡ್ತೀರಾ ಅಂತ ಅಲ್ಲ, ಇನ್ನೊಂದಂತ ಅಲ್ಲ, ಬಟ್ ಹೇಳ್ತಾ ಇರೋದು ಈಗ ನಾವು ಯಾಕೋ ಈಗ ಒಂದು 1 year ಕೊಟ್ಟಿರ್ತೀವಿ, ಎಷ್ಟು ಒಂದು 5 ಲಕ್ಷ ಕೊಟ್ಟಿರ್ತೀವಿ. ಅವನಿಗೆ ಈಗ ಸ್ಟಾರ್ಟಿಂಗಲ್ಲಿ ನಿಮ್ಮಂಗೆನೇ ಒಂದು ಪೇಮೆಂಟ್ ಕೊಟ್ಟಿರ್ತೀವಿ, ಇನ್ನು 6 ತಿಂಗಳಿಗೆ ಇನ್ನೊಂದು ಪೇಮೆಂಟ್ ಕೊಡ್ತೀವಿ, ಇನ್ನು ಕಂಪ್ಲೀಟ್ ಲಾಸ್ಟಿಗೆ ಕೊಡ್ತೀವಿ. 1 year ಕಂಪ್ಲೀಟ್ ಎಕ್ಸ್ಪೈರ್ ಆಗುತ್ತಲ್ಲ ಆ ಟೈಮಿಗೆ ಕೊಡ್ತಿರುತ್ತೆ. ಇವಾಗ ಇನ್ನೊಬ್ರು ಆ ಥರ ಹೋಗ್ತಿರಲ್ಲ, ಈಗ ಹಾಫ್ ಪೇಮೆಂಟ್ ಇವಾಗ ಹಾಕ್ಬೇಕಾಗುತ್ತೆ, ಇನ್ನು ಹಾಫ್ ಪೇಮೆಂಟು ಇನ್ನು ಅರ್ಧದಲ್ಲಿ ಹಾಕ್ಬೇಕಾಗುತ್ತೆ, ಲಾಸ್ಟ್ವರೆಗೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಆಯ್ತು ಅಂತ ಹೋಗಿ ಅಂತ ಕೊಟ್ಟಿರ್ತೀವಿ. ಈಗ ಸ್ಟಾರ್ಟಿಂಗಲ್ಲಿ ನಮಗೆ ಕ್ಲಿಯರಾಗಿ ಕ್ವಾಲಿಟಿ ಕೊಡ್ತಾರೆ, ಅವ್ರದ್ದು ಅಮೌಂಟೆಲ್ಲ ಕ್ಲಿಯರ್ ಆದಮೇಲೆ ಕ್ವಾಲಿಟಿ ಕೊಡ್ತಾರೆ. ಇನ್ನು 6 month ನಮ್ಗೆ ಇನ್ನೂ ಟೈಮ್ ಇರುತ್ತೆ. ಆ 6 monthಲ್ಲಿ ನಮಗೆ ಬರಲಿಲ್ಲ ಅಂತ ಅಂದರೆ ನಾವು ಆ 6 monthಗೆ ಏನು ಕೊಟ್ಟಿರ್ತೀವೋ ಇದು ಪೆಂಡಿಂಗ್ ಅಮೌಂಟು ಅದನ್ನು ಪೂರ್ತಿ ರೀಫಂಡ್ ಆಗುತ್ತಾ ಇಲ್ಲ ಅಂತಂದರೆ ರೀಫಂಡ್ ಆಗಲ್ಲ. ಅದೇ ಮುಂಚೆ ಹೇಳಿದ್ರೆ ಇಟ್ ವಿಲ್ ಬಿ ಬಿಕಾಸ್ ಹಂಗೆ ಹಾಫ್ ಕಂಪ್ಲೀಟ್ ಡಿಫ್ರೆನ್ಸ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಜಸ್ಟ್ ಕಮ್ಮಿ ಡ್ಯೂರೇಷನ್ ಇರೋದ್ರಿಂದ 1 month 15 days ಅಂತ ಇದ್ರಲ್ಲ ಹಲವಾರು ಅದರಲ್ಲಿ ಡೌಟ್ಸ್ ಕ್ಲಿಯರ್. ಅವಾಗ ಮುಂಚೆನೇ ಅದನ್ನು ಬೇಕಾದ್ರೆ ನೀವು 1 point ಆ್ಯಡ್ ಮಾಡ್ಬೋದಾ ಅಥವಾ ಏನು ಓಕೆ. ನೆಕ್ಸ್ಟ್ ಪಾಯಿಂಟ್ಸ್, ಡೌಟ್ಸ್ ಕ್ಲಿಯರ್ ನಿಮಗೆ? ಮ್ಯಾಮ್ ಈಗ 15 days ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡ್ತೀರಲ್ವಾ, ಏನೋ ನಮ್ದು ಮುಗಿಯಕ್ಕೆ ಬಂದಿದೆ ಏನೇನು ಮಾಡಿಸಿ ಅಂತ? ಇಲ್ಲ, ಈ ಪ್ರಾಜೆಕ್ಟ್ ಓನ್ಲಿ 3 month ಅಲ್ಲ, ಇದಿರೋದೇ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಮ್ಯಾಮ್. ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ಅದು ಆಮೇಲೆ. ಹಾ ಏನಂದ್ರೆ ಸರ್, ಇವಾಗ ಇನ್ನೊಂದೇನಂದ್ರೆ ಇವಾಗ ಇನ್ನೊಂದು ಕಂಪನಿ ನಮ್ಮ ಇನ್ಸ್ಟಿಟ್ಯೂಟ್ ಕೂಡ ಅವ್ರು ಹೇಳಿರೋದು ಈ 3 month ಮಾತ್ರ. ಇವಾಗ ಆಫ್ಟರ್ 3 month ಇನ್ನೊಂದು ಪ್ರೊಫೆಷನಲ್ ಆಗಿ ಮೀಟಪ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಇವ್ರ ಕಾಂಟ್ಯಾಕ್ಟ್ ತಗೊಂಡು
ಮಾಡ್ಕೋಬೇಕಾ, ನಾನು ಕನೆಕ್ಟ್ ಮಾಡ್ಕೊಡ್ತೀನಿ. ಆಮೇಲೆ ಇವ್ರ ಹತ್ರ ಪ್ರೈಸ್ ಕೂಡ ಹೇಳಿರ್ತೀನಿ, ಮೇಡಮ್ ಒಂದು ಬೆಸ್ಟ್ ಪ್ರೈಸ್ ಕೊಡಿ ಅವ್ರಿಗೆ, ಅವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ, ನೀವು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಕೋಬಹುದು. ಸೊ ಈ ಪ್ರಾಜೆಕ್ಟ್ ರಿಲೇಟೆಡ್ ಏನಿರುತ್ತೆ, ಇವಾಗ 2 ಮಂತ್ 3 ಮಂತ್ ತಗೊಂಡಿದೀವಿ, 2 ಮಂತ್ ಇಷ್ಟ ಆಗಿದೆ, ನೆಕ್ಸ್ಟ್ ಮಂತ್ ನೀವು ಕಂಟಿನ್ಯೂ ಆಗಲ್ಲ, ನೀವು ಆಮೇಲೆ ಇನ್ಫಾರ್ಮ್ ಮಾಡಿ ಮಾಡ್ಬೋದು. ಬಟ್ ಇನ್ಸ್ಟಿಟ್ಯೂಟ್ ಕೋರ್ಸ್ ಆಗೋದು 3 ಮಂತ್ ಕಂಪಲ್ಸರಿ. ಇದು ಫ್ರಮ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಇವಾಗ ನೆಕ್ಸ್ಟ್ ಗೊತ್ತಿಲ್ಲ ಯಾರು ಏನೇನು ಪ್ಲಾನ್ಸ್ ಇದೆ. ಹೌದು. ನೀವು ಹೋಗ್ಬಿಟ್ಟು ಬೇರೆ ಕಡೆ ಫಸ್ಟ್ ಎಂಪ್ಲಾಯಿ ಆಗಿ ಸೇರ್ಕೊಂಡು ಬೇರೆ ಯಾವುದೋ ಇನ್ಸ್ಟಿಟ್ಯೂಟ್ ಜೊತೆ ಸೇರ್ಕೊಳ್ಬೋದು, ಅಥವಾ ನೀವು ಓನಾಗಿ ಮಾಡ್ಬೋದು. ಯಾವೆಲ್ಲ ಕ್ಲಾರಿಟಿ ನಿಮಗೆ ಬರೋ ತನಕ ವಿ ಕಾಂಟ್ ಟೆಲ್ ಅಲ್ಲ. ಸೊ ಆಫ್ಟರ್ 3 ಮಂತ್ಸ್ ವಿ ಕ್ಯಾನ್ ಸಿಟ್ ಟಾಕ್, ಆಮೇಲೆ ಏನು ಒಂದು ಜನರಲ್ ಡೌಟ್, ಈಗ 3 ಮಂತ್ಸ್ ಬಿಟ್ಟಾಗ ಈಗ ನನ್ನ ನಿಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ, 6 ಮಂತ್ಸ್ ಇಲ್ಲ 1 ಇಯರಿಗೆ ಅಗ್ರಿಮೆಂಟ್ ಆಗಿದೆ. ಒಂದು 15 ಡೇಸ್ ಮುಂಚೆ ನನಗೆ ರಿನ್ಯೂ ಮಾಡಿ ಅಂತ ಹೇಳ್ತೇನೆ. ಬಟ್ ನನಗೆ ನಂತರ ಸಾಲ ಪೇ ಮಾಡೋಕ್ಕೆ ನನಗೆ ದುಡ್ಡಿರಲ್ಲ, ಆಯಿತಾ? ನನ್ನ ಡೇಟ್ ಮುಗಿದು ಇನ್ನು 10 ಡೇಸ್ ನೀವು ಇರೋದು ನನಗೆ ಎಕ್ಸ್ಟೆಂಡ್ ಮಾಡೋಕ್ಕೆ ಕೊಡ್ತೀರೋ, ಇಲ್ಲಾಂದರೆ ಇಲ್ಲ ಸರ್ ನನಗೆ ಆಗೋದೇ ಇಲ್ಲ, 10 ಡೇಸ್ ನೀವು ಪೇ ಮಾಡೋದು ಕಂಟಿನ್ಯೂ. ಯಾಕಂದರೆ ನಾನು 10 ಡೇಸ್ ಬಿಟ್ಟು ಪೇ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಯಾಕಂದರೆ ಅಮೌಂಟ್ ಇರುತ್ತೆ. ಬಟ್ 10 ಡೇಸ್ ನನ್ನ ಪೋಸ್ಟ್ ಏನಾದರೂ ನಿಮ್ಮ ನನ್ನ ಅಕೌಂಟ್ ಮೇಲೆ ಎಫೆಕ್ಟ್ ಬರುತ್ತೆ. ಕರೆಕ್ಟ್, ಗುಡ್. ಇಟ್ಸ್ ಗುಡ್. ಲೈಕ್ ಟ್ರಸ್ಟ್, ಅಗೇನ್ ಇಟ್ ಇಸ್ ಟ್ರಸ್ಟ್. ನನಗೆ ಓಕೆ ಇದು ಮಾಡ್ತಾರೆ, ಇದು ಗೊತ್ತಿದ್ದಾರೆ ಅನ್ನೋದು ಒಂದು ಇತ್ತು ಅಂತ ಹೇಳಿದ್ರೆ ಕಂಟಿನ್ಯೂ. ಬಿಕಾಸ್ ಬಿಸ್ನೆಸ್ಸಲ್ಲಿ ನೀವು ಮಾಡ್ಕೊಳ್ಬೋದು, ಹಿಂಗೆ ಮಾಡ್ತೀವಿ ಹಿಂಗೆ ಅಂತಲೂ ಹೇಳೋಕ್ಕಾಗಲ್ಲ. ಮಾಡ್ಬೋದು. ಆಮೇಲೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಇವಾಗ ನೀವು ಪೇ ಮಾಡಕ್ ಆಗ್ತಿಲ್ಲ, ಸೊ ನೀವು ನನಗೆ ಹೇಳ್ತೀರಾ, ನಾನು ಅವ್ರಿಗೆ ಹೇಳ್ತೀನಿ, ಮೇಡಮ್ ನಾನೇ ನಿಮಗೆ ಪೇ ಮಾಡಿರ್ತೀನಿ, ಬೇಕಾದ್ರೆ ನಾನು ಅವ್ರ ಹತ್ರ ಕ್ರೆಡಿಟ್ ಮಾಡಿಸ್ಕೊತೀನಿ ಅಂತಲೂ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಸಮ್ ಟೈಮ್ ಇವಾಗ ವೆಂಡರ್ಗಳ ಜೊತೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಕ್ಲೈಂಟ್ ಲೇಟ್ ಆಗಿ ಕೊಡ್ತಾರೆ ಪೇಮೆಂಟ್, 1-2-3 ಡೇಸ್. ಸೊ ವೆಂಡರ್ಗೂ ನಾವು ಹೇಳ್ಬೋದು, ಕ್ಲೈಂಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ, ನಾನು ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ. ಸೊ ಆ ಬಾಂಡಿಂಗ್ ಮೇಲೂ ಕನೆಕ್ಟ್ ಆಗುತ್ತೆ. ರೆಗ್ಯುಲರ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತೆ ನೀವು ಹೇಗೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತೀರಾ ಅದೆಲ್ಲ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಾನು ನಿಮಗೂ ಸಪೋರ್ಟ್ ಮಾಡೋಕ್ಕೆ ಜಾಸ್ತಿ ಫೇವರಿಸಮು ಇರುತ್ತೆ, ಇನ್ಫ್ಲುಯೆನ್ಸ್ ವರ್ಕ್ ಆಗುತ್ತೆ ಜಾಸ್ತಿ. ಎನಿ ಡೌಟ್ ಏನಾದರೂ ಕೇಳಿ. ಸೊ ಇಲ್ಲಿ ನಮ್ದೊಂದು ಸಿಗ್ನೇಚರ್ ಆಗುತ್ತೆ, ಇವ್ರದ್ದು ಸಿಗ್ನೇಚರ್ ಆಗುತ್ತೆ, ಮತ್ತೆ ನಿಮ್ಮ ಸಿಗ್ನೇಚರ್ ಆಗುತ್ತೆ. ಇಂಡಿವಿಜುವಲ್ ಆಗಿ ಅಗ್ರಿಮೆಂಟ್ ಆಗುತ್ತೆ. ಸೊ ಇವಾಗ ಅಗ್ರಿಮೆಂಟ್ ಹೋಗೋಣ. ಮತ್ತೆ ಇಂಡಿವಿಜುವಲ್ ಆಗಿ ಏನ್ ಅನ್ನಿಸ್ತು, ಏನ್ ಇಂಪಾರ್ಟೆಂಟ್ ಇದರಲ್ಲಿ ಲರ್ನಿಂಗ್ ಆಯ್ತು ಇವತ್ತು ಒಂದು ಪಾಯಿಂಟ್ ಅಲ್ಲಿ ಇರೋದಾದ್ರೆ? ನಮಗೆ ಇವಾಗ ಇದೊಂದೇ ಈ 3 ತಿಂಗಳದೊಂದೇ ಅಂತ ಅಲ್ಲ, ನಮಗೆ ನೆಕ್ಸ್ಟ್ ಯಾವ ಥರ ಯಾವುದನ್ನ ಅಗ್ರಿಮೆಂಟ್ ಮಾಡ್ಕೊಬೇಕು, ಈಗ ಯಾವ ಥರ ಹೆಂಗೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಈಗ ನಾವು ಡೌಟ್ಸ್ ಜಾಸ್ತಿನೇ ಕೇಳಿದ್ವಿ. ಕೇಳ್ಬೇಕು. ಬಟ್ ಅಂದ್ರೆ ನಿಮ್ಮ 3 ತಿಂಗಳು ಅಗ್ರಿಮೆಂಟ್ ಅಲ್ಲಿ ನಾವು ಕೇಳಲಿಲ್ಲ, ಆಲ್ ಓವರ್ ನಮ್ಮ ಲೈಫಲ್ಲಿ ಕೇಳಿದ್ವಿ. ಕರೆಕ್ಟ್. ಆಕ್ಚುಲಿ ಇದು ಇವಾಗ ರೀಡ್ ಥ್ರೂ ಕೊಟ್ಟಿದೆ, ಅದಕ್ಕೆ ಯಾವ ಪಾಯಿಂಟ್ಸ್ ನೀವು ಆ್ಯಡ್ ಮಾಡ್ಕೋಬೇಕು ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತಲೇ ನಾವು ಅದನ್ನ ರೀಡ್ ಥ್ರೂ ಕೊಟ್ಟಿದ್ವಿ. ಅಂದರೆ ಸುಮ್ಮನೆ ಮಾಡಿಸ್ಕೊಂಬಂದು ವಿ ಕ್ಯಾನ್ ಗಿವ್ ಇಟ್ ಆಫ್. ಸೊ ಇವಾಗ ನಾವು ಡಿಸ್ಕಸ್ ಮಾಡಿದ್ದೆ, ನಮಗೆ ಇನ್ನೊಂದು ಬೆಟರ್ ಕ್ಲಾರಿಟಿ ಸಿಕ್ತು ನೆಕ್ಸ್ಟ್ ನಿಮಗೂ. ಎಸ್ ಸರ್. ಅದೇ ಸರ್, ನಾವು ಒಂದು ಬಿಸ್ನೆಸ್ಸಲ್ಲಿ ಯಾವ ಥರ ಒಂದು ಇದ್ರ ಜೊತೆ ಟೈಅಪ್ ಆಗ್ತಾ ಇದೀವಿ ಅಂದರೆ ಯಾವ ಥರ ಅಗ್ರಿಮೆಂಟ್ ಮಾಡ್ಕೋಬೇಕು, ಯಾವ ಥರ ನಮ್ಮ ಮಧ್ಯೆ ಅವ್ರ ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತು ಯಾವ ಥರ ಡಿಸ್ಕಸ್ ಮಾಡಬೇಕು ಅದ್ರ ಬಗ್ಗೆ ಅಂತ ಗೊತ್ತಾಯ್ತು. ಅಗ್ರಿಮೆಂಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಅದೇ ಸರ್, ಅಗ್ರಿಮೆಂಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು, ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಗೊತ್ತಾಯ್ತು. ಸರ್, ಅಗ್ರಿಮೆಂಟ್ ಒಂದು ಬಿಸ್ನೆಸ್ಸಲ್ಲಿ ತುಂಬ ಮುಖ್ಯ ಅನ್ನೋದು ಗೊತ್ತಾಯಿತು. ಮತ್ತು ನಮ್ಮ ಮಧ್ಯೆ ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ ಸರ್. ಅಗ್ರಿಮೆಂಟ್ ಇದ್ದರೆ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅಗ್ರಿಮೆಂಟ್ ಈಸ್ ಇಂಪಾರ್ಟೆಂಟ್. ಅಗ್ರಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಗ್ರಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಏನೋ ಒಂದು ಪ್ರಾಡಕ್ಟು ಏನೋ ನಾವು ಇಷ್ಟು ದಿನ ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ರಿಪ್ಲೇಸ್ ಮಾಡ್ತೀವಿ ಅನ್ನೋದಕ್ಕೆ ಅಗ್ರಿಮೆಂಟ್ ಬೇಕು ಸರ್. ಅದರೊಳಗೆ ಟರ್ಮ್ಸು ಕಂಡೀಷನ್ಸು ಇಷ್ಟು ದಿನ ಒಳಗೆ ಮುಂಚೆ ನೀವು ಕೇಳೋಕ್ಕೆ, ನೀವು ಅಕಸ್ಮಾತ್ ನಿಮ್ಮ ಏನಾರು ಒಂದು ಐಟಮ್ ತಗೊಂಡಿರ್ತೀನಿ ಅಂದರೆ ನಾನು ಅಗ್ರಿಮೆಂಟ್ ಮಾಡಿ ತಗೊಂಡಿರ್ತೀನಿ ಸರ್, ಇಷ್ಟು ದಿನ ಬೇಕು, ನಾನು ಇಷ್ಟು ದಿನ ಆದಮೇಲೆ ನಿಮಗೆ ರಿಟರ್ನ್ ಮಾಡ್ತೀನಿ, ಬೇಕಿದ್ರೆ ನಾನು ರಿನ್ಯೂವಲ್ ಮಾಡ್ಕೊಂಡು ನಿಮ್ಮ ತಂದು ಮತ್ತೆ ಅದು ಅಗ್ರಿಮೆಂಟ್ ಏನು ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡಿ ಅಗ್ರಿಮೆಂಟ್ ಬೇಕಾಗುತ್ತೆ. ಅಗ್ರಿಮೆಂಟ್ ಇಸ್ ಇಂಪಾರ್ಟೆಂಟ್. ಎಸ್, ಓಕೆ, ಫೈನ್. ಇದೇ ಥರ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಒಂದೊಂದು ಸ್ಮಾಲ್ ಪಾಯಿಂಟ್ಸ್ನ ಕೂಡ ಗ್ರ್ಯಾಬ್ ಮಾಡಿ ನೀಟಾಗಿ ಮಾಡ್ಕೊಂಡು ಹೋಗಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ. ಬಿಸ್ನೆಸ್ ನೋಡಿ, ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಅಂತ ಕೆಲವ್ರು ಅನ್ಕೊಂತಾರೆ. ನೋ, ತುಂಬ ಈಸಿ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ ಮಾಡೋದು ತುಂಬ ಈಸಿ. ಬಿಸ್ನೆಸ್ ತರೋದಿದೆಯಲ್ಲ, ವೆರಿ ಡಿಫಿಕಲ್ಟ್.
ಈವೆಂಟ್ ಮಾಡೋದು ತುಂಬಾ ಈಸಿ, ಐ ಆಮ್ ಟೆಲ್ಲಿಂಗ್ ಯು. ಈವೆಂಟ್ ತರೋದಿದೆಯಲ್ಲ, ಈವೆಂಟ್ ಆರ್ಡರ್ ತರೋದಿದೆಯಲ್ಲ, ವೆರಿ ಡಿಫಿಕಲ್ಟ್. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಲರ್ನ್ ಮಾಡ್ತಾ ಹೋಗಿ. ಏನೇ ಡೌಟ್ ಇದ್ರು ಸರ್ ನೀವು ಒಂದಲ್ಲ ಸರ್ 10 ಕೇಳಿ, ಸರ್ ನೀವು ಒಂದಲ್ಲ 10 ಕೇಳಿ, ಇನ್ನ ಅಗ್ರೆಸಿವ್ ಆಗಿ ಕೇಳಿ ಸರ್. ಇಲ್ಲಿ ಯಾರು ಬೇಜಾರು ಮಾಡ್ಕೊಳಲ್ಲ, ನಾವು ಬಂದಿರೋದೇ ನಿಮ್ಗೆ ಹೇಳ್ಕೊಡಕ್ಕೆ. ಮತ್ತೆ ನಮಗೂ ಗೊತ್ತಿಲ್ದಿರೋದನ್ನ ಕಲ್ತ್ಕೊಂಡು ಹೇಳ್ತೀವಿ ನಾವು. ಇಲ್ಲ ನಿಮ್ಮ ಹತ್ರನೇ ಸ್ಪೆಷಲ್ ಆಗಿ ಏನಾದ್ರು ಪಾಯಿಂಟ್ಸ್ ಗಳಿತ್ತು ಅಂದ್ರೆ ನಾವು ಕಲ್ತ್ಕೊಳ್ಳೋಣ. ನಮಗೂ ಎವ್ರಿ ಡೇ ಲರ್ನಿಂಗ್ ಡೇನೆ. ಸೊ ಹಾಗಾಗಿ ಇವತ್ತು ಎಲ್ಲ ಪಾಯಿಂಟ್ಸ್ ಗಳು ಕನೆಕ್ಟ್ ಆಗಿದೆ ಅನ್ಕೋತೀನಿ. ಇವಾಗ ನಾವು ಅಗ್ರಿಮೆಂಟ್ ಮಾಡಕ್ ಹೋಗೋಣ. ಅಲ್ಲಿ ಯಾವ ತರ ಒಂದು ಫಾರ್ಮೆಟ್ ಬರುತ್ತೆ ಅಂತ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಮ್ ಡೇಟಾಗಳನ್ನೆಲ್ಲ ಇವ್ರಿಗೆ ಹೆಂಗ್ ಕೊಡ್ಬೇಕು, ಮತ್ತೆ ಹಿಂಗೆ ಪೇಜ್ಗಳ ನೇಮ್ ಏನಾದ್ರು ಇತ್ತು ಅಂದ್ರೆ ಪ್ರಾಪರ್ ಆಗಿ ಕರೆಕ್ಷನ್ ಮಾಡ್ಕೊಂಡು ಮೂವ್ ಮಾಡೋಣ. ಓಕೆನಾ ಮ್ಯಾಮ್? ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೈವ್ ಹೋಗ್ತಾ ಇದೆ, ಇನ್ಸ್ಟಾಗ್ರಾಮ್ ಲೈವ್ ವಿಡಿಯೋಸ್ ಗಳೆಲ್ಲ ಹೋಗ್ತಾ ಇದೆ. ಸೊ ನೀವು ತುಂಬಾ ಗ್ರೋ ಆಗ್ಬೇಕು. ಆಫ್ಟರ್ 3 ಮಂತ್ ನಾನು ಇನ್ನೂ ಒಂದು 15-20 ಬ್ರ್ಯಾಂಡ್ ಕೊಡೋ ತರ ಆಗಲಿ. ಆಲ್ರೆಡಿ ನನ್ನ ಹತ್ರ ಇದೆ ಬಿಸ್ನೆಸ್. ನಾನು ಹುಡುಕ್ತಾ ಇರೋದೇನು ಅಂತ ಅಂದ್ರೆ ಈ ಹಾನೆಸ್ಟ್ ಕಮಿಟ್ಮೆಂಟ್, ಟ್ರಸ್ಟ್ ಆಗಿ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಬನ್ನಿ. ನೀವು ವಿಡಿಯೋ ಎಡಿಟಿಂಗ್ ಮಾಡುವಂತ ಏಜೆನ್ಸಿ ಇದೆಯಾ ಬನ್ನಿ, ಕೊಡ್ತೀನಿ ವರ್ಕ್. ಗ್ರಾಫಿಕ್ ಡಿಸೈನ್ ಮಾಡುವಂತ ಏಜೆನ್ಸಿ ಇದೆಯಾ ಬನ್ನಿ. ಇನ್ನ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ ಏಜೆನ್ಸಿ ಇದೆಯಾ ಬನ್ನಿ. ಮೇಡಮ್ ನಾನು ಇವಾಗ ಬೆಳಿಗ್ಗೆ ಬರ್ತಾ ಅಂತ ಕೇಳಿದ್ರೆ ಮೇಡಮ್ ಇನ್ನೂ ಒಂದು 5 ಪ್ರಾಜೆಕ್ಟ್ ಇದೆ ಮಾಡ್ತೀರಾ ಸರ್? ಇದನ್ನ ಕಂಪ್ಲೀಟ್ ಮಾಡ್ತೀನಿ ಫಸ್ಟ್, ಆಮೇಲೆ 1 by 1 ಮಾಡೋಣ ಅಂತ ಅಂದ್ರು. ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೇಡಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಾ ಇದೀವಿ. ನಮ್ಮೆಲ್ಲ ಸ್ಟೂಡೆಂಟ್ಸ್ ಅವ್ರವ್ರ ಪರ್ಸನಲ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ಗ್ರೋ ಮಾಡೋ ತರ ಮಾಡಿ. ನಾನು ಪರ್ಸನಲಿ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಅವ್ರಿಗೇನು ಗೊತ್ತಿದ್ರು ಕೂಡ ಆಕ್ಷನ್ ಮಾಡಕ್ ಆಗಿಲ್ಲ. ಸೊ ಅದನ್ನ ನಾವು 1 by 1 ಹೇಳೋಣ. ಒಂದು ಹ್ಯಾಶ್ ಟ್ಯಾಗ್ ಇಂದಾನು ಅವ್ರಿಗೆ ಹೇಳ್ಕೊಡೋಣ. ಸೊ ಅವ್ರ ಸಕ್ಸಸ್ ನಾವು ನೋಡ್ಬೇಕು ಮೇಡಮ್. ಸೊ ಹಾಗಾಗಿ ನಾನು ಎಷ್ಟು ಬೇಕಾದ್ರೂ ಸ್ಪೆಂಡ್ ಮಾಡಕ್ ರೆಡಿ ಇದ್ದೀನಿ. ನಾನು ಅವ್ರ ಪರವಾಗಿನೂ ಕೂಡ. ಅವ್ರು ನನಗೆ ಒಂದು ಸ್ಮಾಲ್ ಬಜೆಟ್ ಕೊಡ್ಬೋದು, ಬಟ್ ನಾನು ಹ್ಯೂಜ್ ಖರ್ಚು ಮಾಡಕ್ ರೆಡಿ ಇದ್ದೀನಿ. ಬಿಕಾಸ್ ಅವ್ರು ಗ್ರೋ ಆಗ್ಬೇಕು, ಅವ್ರು ಆರ್ಡರ್ ಮಾಡ್ಬೇಕು, ಆರ್ಡರ್ ತರಬೇಕು. ಅವ್ರ ಪೇಜ್ ನೋಡಿದ್ರೆ ಎಷ್ಟು ಮುದ್ದಾಗಿದೆ, ಈ ಪೇಜ್ ಇಷ್ಟು ಮುದ್ದಾಗಿದೆ, ಇವ್ರು ವರ್ಕ್ ಕೊಟ್ರೆ ಇನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ನೋ ಕ್ರಿಯೇಟ್ ಆಗ್ಬೇಕು. ಅಂಡ್ ಆಲ್ ದ ಬೆಸ್ಟ್. ಈ ಪ್ರಾಜೆಕ್ಟ್ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಮಾಡಿ ಅಂತ ಹೇಳ್ತೀನಿ. ಮೇಘನ ಮೇಡಮ್ ಒಂದು ಬಿಗ್ ಕ್ಲಾಪ್. ಅಂಡ್ ನೀವೇನಾದ್ರೂ ಫೈನಲಿ ಹೇಳೋದಾದ್ರೆ? ಏನಿಲ್ಲ, ಆಲ್ ದ ಬೆಸ್ಟ್. ಒಟ್ಟಿಗೆ ಕೆಲಸ ಮಾಡೋಣ. ಅಂಡ್ ಮೇಡಮ್ ಪರ್ಸನಲ್ ಬ್ರ್ಯಾಂಡ್ ಕೂಡ ಈ ಒಂದು ಪ್ರಾಜೆಕ್ಟ್ ಇಂದ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಪಾಡ್ಕಾಸ್ಟ್ ಸ್ಟುಡಿಯೋ ಎಲ್ಲ ಬರ್ತಾ ಇದೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಮೇಡಮ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟೊಂದು ಜನಕ್ಕೆ ಟ್ರೈನ್ ಅಪ್ ಮಾಡಬೇಕು, ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುವಂತ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೋಮ್ ಮೇಕರ್ಗಳಿಗೆಲ್ಲಾನು ಸಪೋರ್ಟ್ ಮಾಡುವಂತ ಮೈಂಡ್ ಸೆಟ್ ಇದೆ ಇವ್ರ ಹತ್ರನೂ. ಒಂದು ಒಳ್ಳೆ ಪ್ರಾಜೆಕ್ಟ್ ಗಳೆಲ್ಲ ಇದೆ. ಅದನ್ನೆಲ್ಲಕ್ಕೂ ಕೂಡ ನಾವು ಕೂಡ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ. ನೀವು ಗ್ರೋ ಆಗಿ, ನಾವು ಗ್ರೋ ಆಗೋಣ. ವಿ ವರ್ಕ್ ಟುಗೆದರ್, ವಿ ಗ್ರೋ ಟುಗೆದರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಿಗ್ ಲವ್. ಥ್ಯಾಂಕ್ ಯು. ಹೋಗೋಣ ಈಗ ಅಗ್ರಿಮೆಂಟ್ ಪ್ಲಾನ್ ಮಾಡಿ. ಎಂಡ್ ಆಯ್ತಾ? ಒಳ್ಳೇದಾಗ್ಲಿ ಎಲ್ರಿಗೂ. ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿ ನೀವೆಲ್ಲರೂ ಬೆಳಿಬೇಕು ಚೆನ್ನಾಗಿ.